ಏನ್ ಕೆಲಸ? ನಂದು ಪ್ರೊಫೆಷನಲ್ ಬಂದ್ಬಿಟ್ಟು ನಾನು ಪ್ರೊಫೆಷನಲ್ ಫೋಟೋಗ್ರಾಫರ್. ನಂದಿನಿ ಇದು ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವ್ರನ್ನ ತುಂಬಾ ನಂಬ್ತಾರೆ. ಸೋ ಮಚ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡೆ, ತುಂಬಾ ಪ್ರೀತಿಯಿಂದ ನೋಡ್ಕೊಂಡೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಬ್ಬರನ್ನ ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಯಾರವರು ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಶ್ರೀ ಕಾಲಭೈರೇಶ್ವರ ಸನ್ನಿಧಿ ಒಂದು ನಮಸ್ಕಾರ ಮಾಡ್ಕೊಂಬಿಡೋಣ. ಇವತ್ತು ಭೀಮನ ಅಮಾವಾಸ್ಯೆ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋ ವ್ಯಕ್ತಿ ತುಂಬ ದೊಡ್ಡ ವ್ಯಕ್ತಿ. ನಾನು ಯಾರನ್ನ ಏನು ಅಂತ ನೀವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನಂದರೆ ಏನೂ ಅರ್ಥ ಆಗಲ್ಲ. ಅವ್ರು ಯಾರು ಏನು, ನಾನು ಯಾವ್ಯಾವ ನಿಮಿಷದಲ್ಲಿ ಯಾವ್ಯಾವ ಮಾತು ಹೇಳಿರ್ತೀನಿ ಅನ್ನೋದು ಗೊತ್ತಾಗಲ್ಲ. ನಾನು ತುಂಬ ದೂರ, ನಮ್ಮ ಮನೆಯಿಂದ ಒಂದು 25-30 ಕಿಲೋಮೀಟ್ರ್ ಆಗುತ್ತೆ ಅವರಿರೋ ಜಾಗ. ಇನ್ನು ಆಟೋದಲ್ಲಿ ಹೋದರೆ ಅವ್ರನ್ನ ಕಾಯಿಸ್ಬಾರ್ದು ನಾವು ಅಲ್ವಾ. ನಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದಮೇಲೆ ಅವ್ರನ್ನ ಕಾಯಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ಆಟೋ ಬುಕ್ ಮಾಡ್ಕೊಂಡೋದೆ. ನನಗೆ ಆಟೋನೂ ಅಷ್ಟೇ ಒಂದು 3 ಲೊಕೇಶನ್ ಅಷ್ಟೇ. ನಮ್ಮ ತಂದೆಯವ್ರ ಅಣ್ಣನ ಮನೆ, ನಮ್ಮ ಅತ್ತಿಗೆ ಮನೆ, ನನ್ನ ಮಗಳ ಮನೆ, 3 ಮನೆ ಲೊಕೇಶನು ಅಲ್ಲಿ ಫೀಡ್ ಮಾಡಿಕೊಟ್ಬಿಟ್ಟಿದ್ದಾಳೆ ನನ್ನ ಮಗಳು. ನನಗೆ ಬೇರೆ ಲೊಕೇಶನ್ ಹಾಕ್ಕೊಳಕ್ಕೆ ಬರೋಲ್ಲ. ಇವತ್ತು ಆ ಲೊಕೇಶನ್ ನಾನು ಹೋಗ್ತಾ ಇದ್ದೀನಲ್ಲ, ಆ ಲೊಕೇಶನ್ ನಾನೇ ಹಾಕ್ಕೊಂಡೆ. ಹೌದು ಅಲ್ವೋ, ಸರಿಯಾಗಿ ಹಾಕ್ಕೊಂಡಿದ್ದೀನೋ ಇಲ್ವೋ ಅಂತ ಒಂಥರ ಆಗ್ತಿತ್ತು. ಆಟೋ ಬಂದಾಗ ಅವರು ಅಭಿ ಅಂತ ಅವ್ರ ಹೆಸರು ಅಲ್ವಾಪ್ಪ, ಅಭಿ ಅಂತ ಅವ್ರ ಹೆಸರು. ಅವರು ಮೇಡಮ್ ಇದು ಡ್ರಾಪ್ ಎಲ್ಲಿ ಅಂದರು. ಅಯ್ಯಪ್ಪ, ನನಗೆ ಶಾಕ್ ಆಯಿತು. ಏನಾರು ನನ್ನ ಮಗಳ ಮನೆಗೋ ಇಲ್ಲ ಯಲಂಕಕ್ಕೋ ಇಲ್ಲ ನಮ್ಮ ಅಣ್ಣ ಇರೋದು ಬನ್ನಾರ್ಘಟ್ಟ ಅಲ್ಲೂ ಬುಕ್ ಮಾಡ್ಕೊಂಬಿಟ್ಟಿದ್ದೀನ ಅಂತ ತಕ್ಷಣ ಒಂಥರ ಆಯಿತು. ಆಮೇಲೆ ಎಲ್ಲಿ ನೋಡಪ್ಪ ನಾನು ಹಾಕಿರೋದು ಅಂದೆ. ನಾನು ಹೋಗ್ತಿರೋ ಲೊಕೇಶನ್ ಅವ್ರು ಹೇಳಿದ್ರು, ನೀವು ಇಲ್ಲಿ ಬುಕ್ ಮಾಡಿದ್ದೀರಾ ಅಂದರು. ಸರಿಯಾಗಿ ಮಾಡಿದ್ದೀನಪ್ಪ ಅಂದೆ. ನೋಡ್ದ ಎಲ್ಲ ಹಂತವಾಗಿ ಇವಾಗ ಕಲಿತಾ ಇದ್ದೀನಿ. ತುಂಬ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ. ಬೆಳಿಗ್ಗೆನೇ 10 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡೆ. ಆಗಲೇ ಇಲ್ಲ. ನನ್ನ ಪ್ರಾಡಕ್ಟ್ ಎಲ್ಲ ಕೊರಿಯರ್ ಮಾಡಿ ಅದೆಲ್ಲ ನಮ್ಮ ಮನೆ ಹತ್ರ ಅಂಗಡಿ ಇದೆ, ಅವ್ರ ಅಂಗಡಿಲಿಟ್ಟು ಎಲ್ಲ ಮಾಡೋ ಅಂದ್ಕೊಂಡೆ 12:20 ಆಗೋಯ್ತು. ಇನ್ನು ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ 2 ಅವರ್ ಆಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಆಟೋ ಬುಕ್ ಮಾಡಿಕೊಂಡೆ. ಈ ಡ್ರೆಸ್ಸು ನಿನ್ನೆ ಮೀಶೋದಲ್ಲಿ ತೊಗೊಂಡೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಾದರೆ ಅಲ್ಲಿಂದ ತೊಗೊಳ್ಬೋದು. 12:20 ಆಗೋಯ್ತು ನೋಡಿ. ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ನು. ಬೆಂಗಳೂರಲ್ಲಿ ತುಂಬ ಅನುಕೂಲ ಅಂದರೆ ಇಲ್ಲಿ ರೈಲ್ವೆ ಸ್ಟೇಷನ್ನು ಅಂದರೆ ಇಲ್ಲಿ KSRTC BMTC ಬಸ್ ಸ್ಟ್ಯಾಂಡು ಎದುರು ಬದ್ರೂ ತುಂಬ ದೂರ ಹೋಗ್ಬೇಕಂತ ಇಲ್ಲ, ಏನೂ ಇಲ್ಲ. ಅದೊಂದು ತುಂಬ ನಮಗೆ ಅನುಕೂಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ನಿಲ್ದಾಣ. ನೋಡಿ ಎಷ್ಟು ಚೆನ್ನಾಗಿ ಬೀದಿ ನಾಯಿಗಳನ್ನ ಮುದ್ದಾಡ್ತಿದ್ದಾರೆ. ಇಂಥವೆಲ್ಲ ಸಿಗೋದು ನಮಗೆ ನೋಡೋದಕ್ಕೆ ಅಪರೂಪ. ನಾನಂತೂ ವೀಡಿಯೋ ಯಾವಾಗಲೂ ಆನಲ್ಲೇ ಇಟ್ಕೊಂಡಿರ್ತೀನಿ, ಪಾಸ್ ಮಾಡಿ ಇಟ್ಕೊಂಡಿರ್ತೀನಿ. ಬೇಕು ಅಂದಿದ ತಕ್ಷಣ ಆನ್ ಮಾಡ್ಕೊಳ್ಳೋಕ್ಕೆ. ಇಲ್ದಿರೆ ನನಗೆ ಆ ಥರ ಬೀದಿ ನಾಯಿನ ಅವರು ಪ್ರೀತಿಯಿಂದ ಮಾತಾಡಿಸ್ತಿರೋದು ವೀಡಿಯೋ ಸಿಗ್ತಾ ಇರಲಿಲ್ಲ ಅಲ್ವಾ. ಇವತ್ತು ಅಮಾವಾಸ್ಯೆ, ಹಾಗಾಗಿ ತುಂಬ ನೋಡಿ ಎಲ್ಲ ದೇವಸ್ಥಾನದಲ್ಲೂ ಓಂ ಶಕ್ತಿ ಮಂಗಳ ಮಾರಿಯಮ್ಮನ ಟೆಂಪಲ್. ಎಷ್ಟು ಟ್ರಾಫಿಕ್ ಜಾಮ್ ಇದೆ ಗೊತ್ತಾ ಇವತ್ತು. ಅಲ್ಲಿ ಟ್ರೈನ್ ಹೋಗ್ತಾ ಇದೆ ನೋಡಿ.
ರಮೇಶ್ ರಿಫ್ರೆಶ್ಮೆಂಟ್ ಅಂತ ತುಂಬ ಫೇಮಸ್ ಅಂತ ಹೇಳ್ತಾರೆ. ನಾನು ತಿಂದಿಲ್ಲ, ಕೇಳಿದ್ದೀನಿ ಅಷ್ಟೆ. ಯಾವ ಏರಿಯಾ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡಿ, ಇವತ್ತು ಅಮಾವಾಸ್ಯೆ, ಮಧ್ಯಾಹ್ನನೂ ಇಷ್ಟು ಟ್ರಾಫಿಕ್ ಜಾಮ್ ಇದೆ ನೋಡಿ. ಎಲ್ಲಿಂದ ಎಲ್ಲಿವರೆಗೂ ಫುಲ್ಲು ಟ್ರಾಫಿಕ್ ಜಾಮ್. ಗೊತ್ತಾಗತ್ತೆ ನಿನಗೆ ಹೇಗಿದೆಯಾ ಮತ್ತೆ. ಹೋಗ್ಬೇಡ ಸುಮ್ಮನೆರಮ್ಮ. ಮಾತಾಡಿರಲಿಲ್ಲ. ವಿಡಿಯೋ ಅವರು ಫೋಟೋಗ್ರಾಫರು ವಿಡಿಯೋ ಎಲ್ಲಾದರೂ ಎಡಿಟಿಂಗ್ ಮಾಡೋದು ಕಡಿಮೆಗೆ ಹೇಳ್ಕೊಡ್ತಾರೆ. ಸ್ವಲ್ಪ ಇದ್ರ ಬಗ್ಗೆ ಕಲಿಯೋಣ ಅಂತ. ಅದಕ್ಕೆ ಅವರು ಅಯ್ಯೋ ಏನಕ್ಕೆ ನಾನೇ ಹೇಳ್ಕೊಡ್ತೀನಿ, 25,000 ರೂಪಾಯಿ ಇರ್ತೀನಲ್ಲ ಅದಕ್ಕೇನೆ ನಿನಗೆ. ನಾನು ಇದು ಡ್ರೆಸ್ಸು ಅದು ಚೆನ್ನಾಗಿತ್ತು, ರಿವ್ಯೂ ಚೆನ್ನಾಗಿತ್ತು, ಕಲೆಕ್ಷನ್ ಚೆನ್ನಾಗಿತ್ತು. ಅದೊಂದು ಇಲ್ಲ, ಅದು ಇದೂ ಚೆನ್ನಾಗಿ ಆಗ್ತಾ ಇದೆ. ಇದೂ ಹೌದು. ನಾನು ತಲುಪಬೇಕಾಗಿರೋ ಜಾಗಗೆ ಹತ್ತಿರ ಬಂದಿದ್ದು. ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ, ಡ್ರೆಸ್ ಕಲರು ನನಗಂತೂ ತುಂಬ ಇಷ್ಟ ಆಯಿತು. ಆಟೋ ಇಳದೆ ಬರೇ ಕೈಲಿ ಹೋಗೋದು ಬೇಡ ಅಂತ ಹೇಳಿ ಸ್ವಲ್ಪ ಹಣ್ಣೇನಾದರೂ ತೊಗೊಂಡು ಹೋಗೋಣ ಅಂದ್ಕೊಂಡೆ. ಫ್ರೆಶ್ ಆಗಿದೆ ಹಣ್ಣೆಲ್ಲ. ಅವರು ಏನು ತಿಂತಾರೆ ಏನು ಅಂತ ಗೊತ್ತಿಲ್ಲ, ಏನು ತಗೊಳ್ಳೋದು ಅಂತಲೂ ಗೊತ್ತಿಲ್ಲ. ಸ್ವಲ್ಪ ಹಣ್ಣುಗಳು ತೊಗೊಂಡೆ. ಇಲ್ಲಿ ಹೇಳಿದ್ರು ಬರ್ತೀನಿ, ಇಲ್ಲಿ ನಿಂತ್ಕೊಳ್ಳಿ ಅಂದರು. ಇಲ್ಲೊಂದು ಜಾಗದ ಹತ್ರ ನಿಂತಿದ್ದೀನಿ. ಯಾವ ಕಡೆಯಿಂದ ಬರ್ತಾರೆ ಅಂತ ಗೊತ್ತಿಲ್ಲ. ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅವರೇ. ನಾನು ನಂದಿನಿ, ಅವರು ನಂದಿನಿ. ನಂದಿನಿ ಇದು ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವ್ರನ್ನ ತುಂಬಾ ನಂಬ್ತಾರೆ ನೋಡಿ. ಅದನ್ನೇ ಅವಾಗ್ಲೇ ಹೇಳಿದ್ದು, ಅಮ್ಮನ್ ತೋರ್ಸಿ ಅಂತ ಹೇಳಿದ್ರು ನೋಡಿ. ಇವರೇ ಕಮಲಶಿಲೆ ದುರ್ಗಾ ಪರಮೇಶ್ವರಿ ಅಮ್ಮ. ನಂದಿನಿ ಮಾಡೋ ಕೆಲ್ಸ ತೋರಿಸ್ತೀನಿ ನೋಡಿ. ತೋರ್ಸ್ಬೋದಲ್ವಮ್ಮ? ಖಂಡಿತ. ಇದು ನಮ್ಮ ಒಂದು ಲೋಗೋ, ತ್ರಿಕ್ಷಾ ಫೋಟೋಗ್ರಫಿ ಅಂತ. ನನ್ನದು ತ್ರಿಕ್ಷಾ ಏನು ಅಂತ? ತ್ರಿಕ್ಷಾ ಅಂತಂದ್ರೆ ಮೂರನೇ ಕಣ್ಣು ಅಂತ. ಶಿವ ಪಾರ್ವತಿದ ಹೆಸರು ಕೂಡ ಅದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನನಗೆ ಪಾರ್ವತಿ ಅಂದ್ರೆ ದುರ್ಗೆ ಇಷ್ಟ, ಅದಕ್ಕೆ ಅದನ್ನ ನಾನು ಇಟ್ಕೊಂಡಿರೋದು. ಇದು ಲೋಟಸ್ ಅಂದ್ರೆ ಕಮಲ. ಸೊ ಆತರ ಇದೆಲ್ಲ ಇದ್ ಮಾಡಿ ಇಟ್ಕೊಂಡಿರೋದು. ತ್ರಿಕ್ಷಾ ಫೋಟೋಗ್ರಫಿ ಬೈ ನಂದಿನಿ ಸಂತೋಷ್. ಸಂತೋಷ್ ಅಂದ್ರೆ ನನ್ನ ಹಸ್ಬೆಂಡ್. ಓಕೆ, ಸಂತೋಷ್ ಅವ್ರ ಹೆಸರ? ಇದೆಲ್ಲ ಫೋಟೋಸ್ ಎಡಿಟ್ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಇದೆಲ್ಲ ನೀನೇ ವಿಡಿಯೋ, ನೀನೇ ಫೋಟೋ ತೆಕ್ಕೊಂಡ್ ಬಂದಿರೋದು, ಆಮೇಲೆ ನೀನೇ ಎಲ್ಲ ಪ್ರತಿಯೊಂದು ನೀನೇ ಮಾಡೋದು. ಇನ್ನ ದೊಡ್ಡದು ಇವೆಂಟ್ಸ್ ಅಂತೆಲ್ಲ ಅಂದ್ರೆ ಮದ್ವೆಗಳು ಆ ತರದೆಲ್ಲ ಅಂದ್ರೆ ಟೀಮ್ ಇದಾರೆ, ನಮ್ ಟೀಮ್ ಇದಾರೆ. ಸೊ ಅವ್ರಿಗೆ ಒಂದೇ ಒಂದು ನಿಮಿಷ ಪಾಸ್ ಮಾಡ್ಕೊ. ಇದೆಲ್ಲ ಮೆಟರ್ನಿಟಿ ಶೂಟ್ದು, ಅದೇ ಪ್ರೆಗ್ನೆನ್ಸಿ ಶೂಟ್. ಸೊ ಇದು ಫೋಟೋಸ್ ಅಂಡ್ ವಿಡಿಯೋಸ್. ಇದೆಲ್ಲ ನ್ಯೂ ಬಾರ್ನ್ ಬೇಬಿ ವ್ರಾಪಿಂಗ್ ಅದೆಲ್ಲ ಮಾಡ್ತೀನಿ. ಎಲ್ಲ ನೀನೇ ಮಾಡೋದಾ? ನೋಡಿ ಈ ತರ ಎಲ್ಲ ಇದೆಲ್ಲ ನಾನೇ ಮಾಡ್ತೀನಿ. ನೋಡಿ, ಬೇಬಿ ಫೋಟೋ ಶೂಟು, ಮತ್ತೆ ಪ್ರೆಗ್ನೆನ್ಸಿ ಫೋಟೋ ಶೂಟು, ಮದ್ವೆ ಆಗೋ ಮುಂಚೆ ಏನೋ ಮಾಡ್ತಾರೆ, ಮೇಕಪ್, ಇದು ಬರ್ತ್ಡೇ ಮೇಕಪ್. ಪ್ರತಿಯೊಂದು ಇವೆಂಟ್ ಇವ್ರು ತಗೊಳ್ತಾರೆ. ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ. ಒಂದ್ಸರಿ ಕೊಟ್ಟು ನೋಡಿ. ನಮ್ ನಂದಿನಿನೂ ಒಂಚೂರು ಬೆಳೆಸಿ
ಮೇಕಪ್ದು. ಹ್ಮ್ ಸೊ ಈ ತರ. ಹ್ಮ್ ನಿಮ್ ಬೆಣ್ಣೆ ಕೃಷ್ಣ ನಮ್ ಬಂದ್ರು ಕೃಷ್ಣಪ್ಪ ನೋಡಿ. ಬಂದ ನೋಡಿ. ನಿಮ್ ಬೆಣ್ಣೆ ಕೃಷ್ಣ. ನಮ್ ಕೃಷ್ಣಪ್ಪನ್ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ನಗ್ತಾ ಇದ್ದಾನೆ. ನಾನ್ ಹೇಳದ್ನಲ್ವಾ ಒಬ್ರು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅಂತ. ಯಾರ್ ಗೊತ್ತಾ? ನಾನು ನಂದಿನಿ. ನೀನಮ್ಮ? ನಾನು ನಂದಿನಿ. ನನ್ನ ಹೆಸರು ನಂದಿನಿ ಅಮ್ಮ. ನನ್ನ ಹೆಸರು ನಂದಿನಿ. ನಿಜ ಹೇಳಮ್ಮ. ನನ್ನ ಹೆಸರು ಕೂಡ ನಂದಿನಿ ಅಂತಾನೆ. ಹೌದು, ಇವ್ರ ಹೆಸರು ನಂದಿನಿ. ತುಂಬಾ ಚಮಕ್ ಕೊಡೋದ್ ಬೇಡ ಅಂತ ತಾರಾ ಮೇಡಮ್ ಇಂಟರ್ವ್ಯೂಗೆ ಹೋಗಿದ್ವಲ್ಲ, ನಮ್ಗೆ ಸಾರಿ ತಾರಾ ಮೇಡಮ್ ಅವ್ರ ಸನ್ಮಾನಕ್ಕೆ ಹೋಗಿದ್ವಲ್ಲ, ಅವಾಗ ಪರಿಚಯ ಆಗಿದ್ರು ನನಗೆ. ಅವಾಗ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವು. ಮಾರ್ಚ್ 6ನೇ ತಾರೀಕು ಆಗಿದ್ದದು. ಅವತ್ತಿಂದ ಇವತ್ತವರೆಗೂ ಒಂದು ಫೋನು ಇಲ್ಲ ನಮ್ದು, ಒಂದು ವಾಟ್ಸಪ್ ಮೆಸೇಜು ಇರ್ಲಿಲ್ಲ. ತಕ್ಷಣ ಇವಾಗ 3 ದಿವಸದ ಹಿಂದೆ ಯಾಕೋ ನೆನ್ಪಾಗೋದ್ರು ನಂದಿನಿ ಇದ್ದಕ್ಕಿದ್ದಂಗೆ. ಅವಾಗ ಅಂದೆ ನಾನ್ ಬರ್ಲಾಮ ನಿಮ್ ಮನೆಗೆ ಅಂದೆ. ಅಯ್ಯೋ ಅದನ್ನೇನ್ ಕೇಳ್ತೀರಾ, ಬನ್ನಿ, ನೀವ್ ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಹೋಗಿ ಅಂತ ಅಂದ್ರು. ಅದಕ್ಕೆ ನಾನು ಇವತ್ತು ಇವ್ರ ಮನೆಗ್ ಬಂದಿರೋದು. ಥ್ಯಾಂಕ್ ಯು ನಂದಿನಿ. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಮ್ಮ? ಯಾಕೆ ಅಂದ್ರೆ ನೀವು ನನ್ನನ್ನ ನೆನೆಸ್ಕೊಂಡು ಅಟ್ಲೀಸ್ಟ್ ನಮ್ಮ ಮನೆವರೆಗೂ ಬಂದ್ರಿ, ತುಂಬಾ ಖುಷಿ ಆಯ್ತು. ಇಲ್ಲ, ಅವತ್ತು ನಾವು ಸೇರಿರೋ ಜಾಗ ಆತರ ಇತ್ತು ಅವತ್ತಲ್ಲಿ. ಯಾಕಂದ್ರೆ ನಾವು ಅಲ್ಲ, ಅಷ್ಟು ಜನ ಇದ್ರು, ಅಷ್ಟು ಜನದಲ್ಲಿ ಹೌದು ನೀವು ಮತ್ತೆ ನನ್ನನ್ನ ಕಾಂಟ್ಯಾಕ್ಟ್ ಮತ್ತೆ ಮಾಡಿದ್ರಲ್ಲ, ಅದು ನಾನ್ ನಿಮ್ಮನ್ನ ಮತ್ತೆ ಅಲ್ವಾ, ಇಬ್ರ ಹೆಸರು ಒಂದೇ. ಹಾಲು ಎಲ್ಲದಕ್ಕೂ ಬೆರಿತೀವಲ್ವಾ. ಫಸ್ಟ್ ಕನೆಕ್ಟ್ ಆಗಿದ್ದು ಅಲ್ಲಿ ಹೆಸರಿಂದ. ನಂದಿನಿ ಅಂತ ಹೆಸರಿಂದ ಕನೆಕ್ಟ್ ಆಗಿದ್ದು. ಹಾಗಾಗಿ ಇವತ್ತು ಇವ್ರ ಮನೆಗ್ ಬಂದಿದ್ದೀನಿ. ಮಧ್ಯಾಹ್ನ ಊಟ ಇಲ್ಲೇ ಆಯ್ತು. ಎಷ್ಟು ನಾನು ನಿಮ್ಗೆ ಹೇಳ್ದೆ 12:20 ಅಂತ ಟೈಮಲ್ಲಿ ವಾಚ್ ತೋರಿಸ್ದೆ. ಇವಾಗ 7 ಗಂಟೆ ಆಯ್ತು. 7 ಗಂಟೆವರೆಗೂ ನಾವು ಮಾತಾಡಿದೀವಿ ಅಂದ್ರೆ ಎಷ್ಟೋ ವರ್ಷದ ಹಳೆ ಸಂಬಂಧ ಇತ್ತೇನೋ, ನಮ್ದು ಪ್ರೀತಿ ವಿಶ್ವಾಸ ಗೆಳೆತನ ಇತ್ತೇನೋ ಅಂತ ನನ್ ಮಗಳು ವಯಸ್ಸೊಳರು. ಅದಕ್ಕೆ ಹೋಗೊಬ್ಬ ಅಂತ ಕರಿತೀನಿ. ಹಾಗೆ ತುಂಬಾ ಮಾತಾಡಿದ್ವು. ಅವರು ಮನ್ಸ್ ಮಾತಾಡಿದ್ರು, ನಾನು ಏನ್ ಮಾತಾಡಿದ್ವು ಗೊತ್ತಿಲ್ಲ. ನೆನಪಿದ್ಯಾ ಇವಾಗ? ಆ ಮಧುರ ಕ್ಷಣಗಳು ಮಾತ್ರ ನೆನಪಿದೆ ಹೊರತು ಆ ಮಧುರ ಕ್ಷಣದಲ್ಲಿ ಮಾತ್ ನೆನಪಿಲ್ಲ. ನನಗ್ ಸಿಗೋರೆಲ್ಲ ಏನ್ ಗೊತ್ತಾ, ಯಾರಿಗೂ ಡ್ಯಾನ್ಸ್ ಬರಲ್ಲ, ಇಲ್ದಿರ ಡ್ಯಾನ್ಸ್ ಬಂದ್ ನಾನು ನಂದಿನಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಇಬ್ರು ಒಂದ್ ಸ್ಟೆಪ್ ಹಾಕೋಣ ಅಂದ್ರೆ ಇಲ್ಲ, ನಂಗೆ ನಿಜವಾಗ್ಲೂ ಡ್ಯಾನ್ಸ್ ಬರಲ್ಲ ಅಂದ್ರು. ಈ ತರ ಸಿಗೋರೆಲ್ಲ ನನ್ಗೆ ಈ ತರ ಸಿಗ್ತಾರೆ. ನಿಂದೇನ್ ಅಲ್ಲಿಂದ ನೀವು ಬಿಡುವ ಮಾಡ್ಕೊಂಡು ಬಂದಿದ್ದು ನಮ್ಗೆ. ಅಲ್ಲ, ನನ್ಗೇನ್ ಗೊತ್ತಾ, ಒಂದು ನನ್ಗೆ ಯಾರಿಗಾದ್ರೂ ಬೇಕು, ನನ್ಗೆ ಅವತ್ತೇ ಹೇಳಿದ್ದೆ ನಿಮ್ಗೆ ಯಾವಾಗಾದ್ರೂ ನಾನ್ ಮೀಟ್ ಮಾಡ್ತೀನಿ ಹೇಳಿದ್ದೆ ನಾನು. ಅದು ನನಗೂ ಇವತ್ತು ಅಮಾವಾಸ್ಯೆ ಇತ್ತು. ಹಾಗಾಗಿ ಸ್ವಲ್ಪ ಆರ್ಡರ್ ಎಲ್ಲ ನನ್ಗೆ ಕಳಿಸ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಅಮಾವಾಸ್ಯೆ ಇದ್ದಿದ್ ಕಾರಣ ನನಗೂ ಕೆಲ್ಸ ಏನ್ ಕೆಲ್ಸ ಅಂತ ನಾನು ಅವತ್ತು ನಾವು ಸಿಕ್ಕಿದ್ 1-2-3 ಅವರ್, ಹಾಗಾಗಿ ಏನು ಮಾತಾಡ್ಲಿಲ್ಲ. ಏನ್ ಕೆಲ್ಸ? ನಂದು ಪ್ರೊಫೆಷನ್ ಬಂದ್ಬಿಟ್ಟು ನಾನು ಪ್ರೊಫೆಷನಲ್ ಫೋಟೋಗ್ರಾಫರ್. ಮೇನ್ ಬಂದು ನಂದು ಬೇಬಿ ಶೂಟು, ಮೆಟರ್ನಿಟಿ ಶೂಟು, ಈಗ ಪ್ರೆಗ್ನೆನ್ಸಿ ಶೂಟ್ ಎಲ್ಲ ಇರುತ್ತಲ್ಲ ಅದು, ನ್ಯೂ ಬಾರ್ನ್ ಬೇಬಿ ಶೂಟು, ಈ ತರ ಎಲ್ಲ ಮಾಡ್ತೀನಿ. ಫೋಟೋಗ್ರಫಿ ಎಲ್ಲಾ ಇವೆಂಟ್ಸು ಮಾಡ್ತೀನಿ. ಮತ್ತೆ ಇವೆಂಟ್ಸ್ ಮಾಡಲ್ಲ ಅನ್ನಂಗಿಲ್ಲ, ಎಲ್ಲಾ ಇವೆಂಟ್ಸು ಮಾಡ್ತೀನಿ. ಎಲ್ಲಾ ಶುಭ ಕಾರ್ಯಗಳು ಎಲ್ಲದನ್ನು ಮಾಡ್ತೀನಿ. ಅದೇ ನನ್ನ ಪ್ರೊಫೆಷನ್. ವೃತ್ತಿ ಪ್ರವೃತ್ತಿ ಎಲ್ಲದು ಅದೇನೇನೆ. ಇದು ನಂದು ಮನೆಯಲ್ಲೇನೆ ಪುಟ್ಟದಾಗಿರುವಂತ ಒಂದು ಆಫೀಸು. ಅಂದ್ರೆ ನೀನು ಇವಾಗ ಇವೆಂಟ್ ಅಂತ ಹೇಳ್ದೆ ಅಲ್ಲ, ಜನ ಎಲ್ಲ ಇದ್ದಾರ ನಿಮ್ಗೆ? ಜನ ಇದ್ದಾರೆ. ನಮ್ ಟೀಮ್ ಇದೆ. ವಿಡಿಯೋಗೆ ಡ್ರೋನ್ ಪ್ರತಿಯೊಂದು ಏನ್ ಬೇಕು, ಫೋಟೋಗ್ರಫಿನಲ್ಲಿ ಏನೇನ್ ಬರುತ್ತೋ ಪ್ರತಿಯೊಂದಕ್ಕೂ ನಮ್ಗೆ ಟೀಮ್ ಇದ್ದಾರೆ. ಅಕಸ್ಮಾತ್ ಇವಾಗ ನಾನ್ ನಿಂದು ನಂಬರ್ ಯಾವ್ದಾದ್ರು ಕೊಟ್ರೆ, ನಿಂದ್ ಯಾವ್ದು ಬಿಸ್ನೆಸ್ ನಂಬರ್ ಇದೆ ಅದನ್ನ ಕೊಟ್ರೆ ನಾನು ವಿಡಿಯೋ ನಿಮ್ಗೆ ಹಾಕ್ತೀನಿ. ಯಾರಾದ್ರೂ ನನ್ ಕಡೆಯಿಂದ ಬಂತು ಅಂದ್ರೆ ನೀನೊಂದ್ 50,000 ತಗೊಂಡ್ರೆ ನನ್ಗೆ 1 ಲಕ್ಷ ಕೊಡು ಕಮಿಷನ್. 50,000 ತಗೊಂಡ್ರೆ 1 ಲಕ್ಷ ಕಮಿಷನ್ ಬೇಕು. ಯಾಕಮ್ಮ ಹಂಗಂತೆ, ಕೊಡ್ಬೇಕಲ್ವಾ ನೀನು? ಅದೇ ಏನಾದ್ರೂ ಆದ್ರೆ ನೋಡಿ, ಇವರು ಪ್ರತಿಯೊಂದು ಫೋಟೋ ಶೂಟ್ ಎಲ್ಲ ಮಾಡ್ತಾರಂತೆ. ಇವೆಂಟ್ ಮದ್ವೆದ್ದು ಪ್ರತಿ ಶುಭ ಕಾರ್ಯಗಳು ಏನಾದ್ರೂ ಇದ್ರು ಮಾಡ್ತಾರಂತೆ. ಪ್ರತಿಯೊಂದು ನಿಮ್ಗೆ ಇವಾಗ ಯಾಕಂದ್ರೆ ತುಂಬಾ ಯಾರು ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಹೂ ತರ್ಬೇಕು, ಅದ್ ತರ್ಬೇಕು, ಇದ್ ತರ್ಬೇಕು, ಅಲಂಕಾರ ಮಾಡ್ಬೇಕು ಅಂತ. ಇವೆಂಟ್ ಅಂತ ಕೊಟ್ರೆ ಮತ್ತೆ ನಾನು ಇವ್ರದ್ದು ತುಂಬಾ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿದೀನಿ, ತುಂಬಾ ಚೆನ್ನಾಗಿ ಕಡಿಮೆ ರೇಟಲ್ಲೂ ಮಾಡ್ತಾರೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು. ಅಕಸ್ಮಾತ್ ಯಾರಿಗಾದ್ರು ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ನೀವು ನಂದಿನಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಲ್ಲ, ಈ ನಂದಿನಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಪೇಜ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಚೆನ್ನಾಗಿ ನಿಮ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಯೂಟ್ಯೂಬ್ ಎಲ್ಲಾನು.
ಈಗ ಅದಕ್ಕೆ ನಾನು ಕೂಡ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಇವಾಗ ನೆಕ್ಸ್ಟ್ ಬುಕ್ಕಿಂಗ್ ಮಾಡ್ಬೇಕು. ನನ್ನ ಹತ್ರ ನಿಮ್ ಹತ್ರ ಅಷ್ಟ್ ಪ್ರಾಡಕ್ಟ್ಸ್ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಈಗ ಅವತ್ತು ನಾವು ಸಿಕ್ಕಿದ್ದೊಂದು 3 ಅವರ್ 4 ಅವರ್ ಆದ್ರೂ ಅಲ್ಲಿ ಸುಮ್ನೆ ಬೇರೆ ಬೇರೆ ತರ ಅದು ಮಾತಾಡೋದು ಅವ್ರಿಗೆ ಫೋಟೋ ಕಳಿಸ್ಬೇಕು ಅಂತ ಹೇಳಿ ನಮ್ಮ ಫೋಟೋಗ್ರಾಫರ್ ಅಂದ್ರೆ ನಮ್ ಟೀಮ್ ಅಲ್ಲೇ ಒಬ್ರು ಫೋಟೋ ತೆಗಿಯಕ್ಕೆ ಅಂತ ಬಂದಿದ್ರು. ಅವರು ಫೋಟೋಸ್ ತೆಗ್ದಿದ್ರು. ಅವ್ರು ಅದನ್ನ ಅಮ್ಮಗೆ ಕಳ್ಸೋಣ ಅಂತ ಹೇಳಿ ನಾನು ಅವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡಿದ್ದು. ನಾನು ಅಲ್ಲಿ ಬಂದಿದ್ದು ಅಷ್ಟು ಜನದ ವಿಡಿಯೋ ಮಾಡಿದ್ದೆ, ಆದ್ರೆ ಅಷ್ಟು ಜನದ್ದು ನನ್ಗೆ ಹಾಕಕ್ ಆಗ್ಲಿಲ್ಲ. ನಿಮ್ದು ನಮ್ದು ಸ್ವಲ್ಪ ಜನದ್ದು ಸ್ವಲ್ಪ ಮಾತ್ರ ಕೆಲವ್ರದ್ದು ಮಾತ್ರ ತುಂಬಾ ಚೆನ್ನಾಗ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಮರೆಯಕ್ ಆಗಲ್ಲ. ಆರ್ಗನೈಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು. ನೋಡಿ ಮಾರ್ಚ್ ಅಲ್ಲಿ ಆಗಿರೋದ್ನ ನಾವ್ ಇವಾಗ ಯಾವಾಗ ಆಗಸ್ಟ್ ಅಲ್ಲಿ ಮಾತಾಡ್ತಾ ಇದ್ದೀವಿ. ಒಳ್ಳೊಳ್ಳೆ ಪರಿಚಯ ಆಯ್ತು. ಹೌದು, ನಾನು ಅದ್ರಲ್ಲಿ ಒಂದ್ 4-5 ಜನ ತಾರಾ ಮೇಡಮ್ ಅವರು ಫ್ರೆಂಡ್ಸ್ ಅಂತ ಒಬ್ರು ಬಂದಿದ್ರು ನೋಡಿ ಶಿವಮೊಗ್ಗ, ಅವ್ರು ಅಷ್ಟು ಇವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಶಿವಮೊಗ್ಗಕ್ಕೆ ಬಂದ್ರೆ ಬನ್ನಿ ಅಂತಾರೆ ನೋಡಿ. ಇದೆಲ್ಲ ಅವರು ಫೋಟೋ ಶೂಟ್, ಮಗುದು ಫೋಟೋ ಶೂಟ್ ಮಾಡಿ, ಇದೆಲ್ಲ ಬೇಬಿ ಶೂಟ್ ನ್ಯೂ ಬಾರ್ನ್ ನೆನ್ನೆ ಹೋಗಿ ಮಾಡ್ಕೊಂಡ್ ಬಂದಿರೋದು. ಅದೇ ಇವ್ರದ್ದು ಏನಾದ್ರು ದಯವಿಟ್ಟು ಈವೆಂಟ್ ಕೊಡಿ. ಒಂದ್ ಹುಡುಗಿ ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ, ಖುಷಿಯಿಂದ ಮಾಡ್ತಾ ಇದ್ದಾಳೆ. ಒಂದ್ಸರಿ ನೋಡಿ ನೀವ್ ಯಾವ ತರ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಬೆಳಿಬೇಕು. ಎಲ್ಲಾ ಕ್ಷೇತ್ರದಲ್ಲೂ ಕಾಲಿಟ್ಟಿದ್ದಾರೆ, ಫೋಟೋಗ್ರಫಿನಲ್ಲೂ ಕಾಲಿಟ್ಟಿದ್ದಾಳೆ ನಮ್ ನಂದಿನಿ. ಹಾಗೆ ನೀವು ಒಂದು ಸ್ವಲ್ಪ ನಿಮ್ ಮನೇಲಿ ಏನಾದ್ರು ಒಂದು ಈವೆಂಟ್ ಇತ್ತು ಅಂದ್ರೆ ನಮ್ ನಂದಿನಿ ಕೊಟ್ಟು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅವಳು ಯಾವ ತರ ಮಾಡ್ತಾಳೆ ಏನು ಅಂತ ಹೇಳಿ. ಅದೇ ಅವ್ರ ಒಂದು ಇವೆಂಟ್ಗೆ ಅವ್ರ ಇಟ್ಟು ನಂಬಿಕೆಗಂತೂ ನಾನು ಮೋಸ ಮಾಡ್ದಂಗೆ ಮಾಡ್ಕೊಡ್ತೀನಿ. ಇಲ್ಲಿವರೆಗೂ ಯಾವ್ದು ಆತರ ಏನಾಗಿಲ್ಲ. ಬರುತ್ತೆ ನನ್ಗೂ ಪಾಪ ಲೇಡೀಸ್ ಅಂತಾನೆ ಸಪೋರ್ಟ್ ಮಾಡೋರಿದ್ದಾರೆ. ಈಗ ನೈಟ್ ಅಲ್ಲೆಲ್ಲ ಹೋಗ್ತಿವಲ್ಲ ನಾವು, ಅವಾಗ್ಲೂ ಅಷ್ಟೇ ತುಂಬಾ ಜನ ಪೊಲೀಸ್ನವ್ರ ಸಪೋರ್ಟ್ ಇದೆ ನಮ್ಗೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಒಂಥರ ನಮ್ಮ ಒಂದು ಕ್ಷೇತ್ರ ನನಗೆ ಸಮಾಧಾನ, ನೆಮ್ಮದಿ ಕೊಟ್ಟಿದೆ. ಅಲ್ಲ ಇವಾಗ ನಿನ್ಗೆ ಫೋಟೋಗ್ರಫಿ ಅದ್ರದ್ ಕಡೆ ಆಯ್ತು, ನನ್ಗೆ ಯೂಟ್ಯೂಬ್ ನಾನು ಹೇಳಿದ್ನಲ್ಲ, ನಾನು ಅವತ್ತು ಅಲ್ಲೇ ಅದೇ ಹೇಳಿದ್ದು. ತಾರಾ ಮೇಡಮ್ ಸ್ಟೇಜ್ ಮೇಲೆ ಒಂದ್ ಏನು ಬೇಡ ಅಂತ ಡಸ್ಟ್ಬಿನ್ ಅಲ್ಲಿ ಇದ್ದೋಳು ನಾನು ಇವಾಗ ಯೂಟ್ಯೂಬ್ ಇಂದ ಜನ ಗುರುತಿಸಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಅದು ನಾನು ಇಷ್ಟಪಡ್ತಿರೋದು. ಯೂಟ್ಯೂಬ್ ಆಗ್ಲಿ, ಅದು ನಮ್ದು ಫೋಟೋ ವಿಡಿಯೋ ತರಾನೇ, ನಿಮ್ದು ಬೇರೆ ತರ, ನಮ್ದು ಬೇರೆ ತರ. ಇಷ್ಟಪಟ್ಟು ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ನಮ್ಮನ್ನ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಅದನ್ನ ಎಲ್ಲಾರು ಒಂದೊಂದ್ಸರಿ ಟ್ರೈ ಮಾಡಿರ್ತಾರೆ, ನಾವ್ ಇದನ್ನ ಒಂದ್ಸತಿ ಮಾಡೋಣ, ಅದನ್ನೊಂದ್ಸತಿ ಮಾಡೋಣ. ಆದ್ರೆ ನೆಲೆ ಊರೋದು, ಆ ಒಂದು ಬೇರ್ ಊರೋದು ಇದೆಯಲ್ಲ, ಅದು ತುಂಬಾ ಕಷ್ಟ. ಏನು ಗಳಿಸೋದು ಈಸಿ, ಕೆಲವು ಸತಿ ಅದು ಉಳಿಸೋದು ಕಷ್ಟ ಅಂತಾರಲ್ಲ. ನಾನೊಂದ್ ಹೇಳ್ತೀನಿ, ಆಗ್ಲಿಲ್ಲ ಅಂತ ಬಿಡ್ಬಾರ್ದು. ನೀನ್ ಶುರು ಮಾಡಿದ ತಕ್ಷಣ ನಿನ್ಗೆ ಯಾರು ಕೊಡ್ಲಿಲ್ಲ. ನೀನ್ ಶುರು ಮಾಡಿದ ತಕ್ಷಣ ತಗೋಮ್ಮ ನಮ್ದೊಂದು ಇವೆಂಟ್ ತಗೋ, ನಮ್ದು ವಿಡಿಯೋ ಮಾಡು, ನನ್ ಮದ್ವೆಗ್ ಬಾ ಅಂತ ಕರೆದ್ರ ಯಾರು ಕರ್ದಿಲ್ಲ. ನೀನು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಂಡ್ ಬಂದಿರೋದ್ರಿಂದ, ಯಾಕಂದ್ರೆ ನಾವ್ ಏನೇ ಒಂದ್ ಮಾಡಿದ್ರು ತಾಳ್ಮೆ ಬೇಕು, ಸ್ವಲ್ಪ ಕಾಯ್ಬೇಕು ನಾವ್ ಅದ್ರಲ್ಲಿ. ಅಲ್ಲ ನಮ್ಮ ಕ್ಷೇತ್ರದಲ್ಲಿ ಮೇನ್ ಬೇಕಾಗಿರೋದೇ ತಾಳ್ಮೆ. ಹೌದು, ಯಾಕಂದ್ರೆ ಈಗ ಕರೆಸ್ತಾರೆ, ಗಂಟೆ ಕಾಯಿಸ್ತಾರೆ. ಹೌದು, ಎಲ್ಲಾರು ಹೋಗಕ್ ಮುಂಚೆ ನಾವು ಹೋಗಿರ್ತೀವಿ ಆ ಜಾಗಕ್ಕೆ, ಎಲ್ಲಾರು ಹೊರಟ ಮೇಲೆ ನಾವು ವಾಪಸ್ ಬರ್ತೀವಿ. ಹೌದು, ಆಚೆಗೆ ಬರ್ತೀವಿ. ಹಾಗೆ ಆ ಒಂದ್ ಪೇಷನ್ಸ್ ಇರ್ಬೇಕು. ಇನ್ನ ಏನು ನಾವು ಕೆಲಸ ಮಾಡ್ಕೊಟ್ಟಿಲ್ಲ ಅಥವಾ ನಮ್ಮಿಂದ ಆಗಿರಲ್ಲ, ಈಗ ಎಡಿಟಿಂಗು ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಂತ ಟೈಮಲ್ಲಿ ಈ ಕಸ್ಟಮರ್ ಮಧ್ಯದಲ್ಲಿ ಮತ್ತೆ ಅಲ್ಲಿ ಎಡಿಟ್ ಮಾಡೋರ್ ಮಧ್ಯದಲ್ಲಿ ನಾವಿರ್ತೀವಿ, ಅವ್ರ ಹತ್ರನು ಬೈಸ್ಕೋಬೇಕು. ಹಾಗೆ ಇದೆಲ್ಲಾದ್ರೂ ತಾಳ್ಮೆ ಇದ್ರೆ ಮಾತ್ರ ಯಾವ್ದೇ ಆಗ್ಲಿ, ಒಂದು ಯೂಟ್ಯೂಬ್ ಆಗ್ಲಿ, ಒಂದು ನಿಮ್ದು ಯಾವ್ದು ನಾವು ಯೂಟ್ಯೂಬ್ ಮಾಡಿದ ತಕ್ಷಣ ಬೆಳಿಲಿಲ್ಲ, ನಮ್ಗೆ ಸಬ್ಸ್ಕ್ರೈಬರ್ ಆಗ್ಲಿಲ್ಲ, ನಮ್ಗೆ ವಾಚ್ ಅವರ್ ಆಗ್ಲಿಲ್ಲ, ತಾಳ್ಮೆ ಬೇಕು ಅಲ್ವಾ? ಜನಕ್ಕೆ ನಾವು ರೀಚ್ ಆಗ್ಬೇಕು. ಅದಕ್ಕೆ ನಾನು ಎಲ್ರಿಗೂ ಏನ್ ಹೇಳ್ತೀನಿ ಅಂದ್ರೆ, ಒಂದೇ ದಿನಕ್ಕೆ ಸಕ್ಸಸ್ ಆಗಲ್ಲ, ಒಂದು ದಿನ ಆಗುತ್ತೆ. ಹೌದು, ನೀ ಕಾಲಿಟ್ಟಿದ ತಕ್ಷಣ ಒಂದೇ ದಿನಕ್ಕೆ ಯಾವ್ದು ಆಗಲ್ಲ, ಆದ್ರೆ ಒಂದ್ ದಿನ ಆಗತ್ತೆ, ಕಾಯ್ಬೇಕು ಅಷ್ಟೇ. ಒಂದ್ ದಿನಕ್ಕೆ ಡೇ 1 ಅಥವಾ 1 ಡೇ ಅಥವಾ ಡೇ 1 ಈ ತರ ನಾವು ಕಂಪೇರ್ ಮಾಡ್ಕೊಂಡು ನಾವು ಇಲ್ಲಿ ಬಂದು ಒಂದೇನೋ ಇಷ್ಟು ಜನ ಎಲ್ಲ ಫಾಲೋವರ್ಸ್ ಇದಾರೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ನೀವು ಸುಮ್ನೆ ಸವಸಿಲ್ಲ ದಿನಗಳನ್ನ. ಹಾಗೇನೆ ನಾನೀಗ ಇದು 9ನೇ ವರ್ಷ ನಾನು 9ನೇ ವರ್ಷ ಇವಾಗ ಈ ಆಗಸ್ಟ್ 4ನೇ ತಾರೀಕಿಗೆ 9 ವರ್ಷ ಆಯ್ತು. 9 ವರ್ಷದಲ್ಲಿ ಎಷ್ಟು ತರ ಜನಗಳನ್ನ ನೋಡಿರ್ತೀವಿ, ಎಷ್ಟು ತರ ಪೇಷನ್ಸ್ ಕಳ್ಕೊಳ್ಳೋ ಅಂತ ಸಂದರ್ಭದಲ್ಲೂ ನಾವು ತಲೆ ಕೆಡ್ಸ್ಕೊಳ್ದಿರಾ. ನಾನೊಂದ್ ಹೇಳ್ತೀನಿ, ನಾವ್ ಒಂದ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ನಾವು ಗಮನ ಕೊಡ್ಬೇಕು ಅಷ್ಟೇ ಹೊರತು ನಮ್ನ ತುಳಿಯೋರ್ ಹಿಂದೆ ತುಂಬಾ ಜನ ಇರ್ತಾರೆ. ಅದನ್ನ ಅವ್ರು ತುಳಿತಾ ಇದಾರಂತ ನಾವ್ ಆ ಕಡೆ ತಲೆ ಕೆಡ್ಸ್ಕೊಳ್ಳಲ್ಲ. ತುಳಿಯೋರು ಯಾರು ಬೇರೆಯವ್ರಾಗಿರಲ್ಲ, ನಮ್ಮವರಾಗಿರ್ತಾರೆ. ಆಮೇಲೆ ಈಗ ಬೇರೆ ಕ್ಷೇತ್ರದಲ್ಲಿ ಇರೋರು ಆಗಿರೋದಿಲ್ಲ, ಒಂದ್ ಏನ್ ಗೊತ್ತಾ, ಎಲ್ಲಾ ಜನ ಮಾಡೋ ಮಿಸ್ಟೇಕ್ ಏನಂದ್ರೆ, ಮನುಷ್ಯ ಮಾಡೋದು ನನಗೆ ಎಲ್ಲ ಗೊತ್ತು ಅನ್ನೋದು ಒಂದು.
ಬೇರೆಯವ್ರಿಗೇನು ಗೊತ್ತಿಲ್ಲ ಅನ್ನೋದ್ ಎರಡು. ಹ್ಮ್. ಈ ಎರಡಿದೆ ನೋಡಿ. ಹೌದು ಇದನ್ನ ಯಾವಾಗ ನಾವು ಕಂಪೇರ್ ಮಾಡ್ಕೋತೀವೋ ಈಗ ಅದು ಕ್ಲಾರಿಟಿ ಸಿಕ್ತಲ್ವಾ. ಈಗ ನಿಮಗ್ ಗೊತ್ತಿರೋದ್ ನನಗ್ ಗೊತ್ತಿರೋಷ್ಟು ನಿಮ್ಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಳ್ಳೋದೊಂದು. ಇನ್ನೊಂದು ನನಗ್ ಮಾತ್ರನೇ ಎಲ್ಲ ಗೊತ್ತು. ನಾವು ಇರೋವರೆಗೂ ಕಲಿಯೋಂತ ತುಂಬಾ ಇರುತ್ತೆ. ಆದ್ರೆ ಇವ್ರಿಗೆ ಏನಂದ್ರೆ ನಾನು ಎಲ್ಲಾ ಕಲ್ಸ್ಬಿಟ್ಟಿದೀನಿ, ನಾನ್ ಬೇರೆಯವ್ರಿಗೇನು ಗೊತ್ತಿಲ್ಲ ಆತರ. ಅದನ್ನ ನಾನು ಅನ್ನೋದ್ ಬಿಟ್ರೆ ಎಲ್ಲಾ ರೀತಿಲೂ ಚೆನ್ನಾಗ. ಅಲ್ಲ ಏನ್ ಗೊತ್ತಾ, ಎಲ್ಲ ಯಾವತ್ತಿಗೂ ನಾವು ಸ್ಟೂಡೆಂಟ್ಸೇ. ಹೌದು. ಇವತ್ತಿಗೂ ನಾವೇನ್ ಕಲಿಯುವಂತದ್ದು ಎಷ್ಟಿದೆ ಗೊತ್ತಾ. ಹೊಸದಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ಇನ್ನು ಚಿಕ್ಕೋಳು ಇದು ನಾನು ಹಿಂಗ್ ಮಾಡ್ತಿರೋದಕ್ಕೆ ಎಷ್ಟು ಜನ ಕೆಟ್ಟದಾಗ ಕಮೆಂಟ್ ಆಗ್ತಾರೆ ಅಂದ್ರೆ, ನಿನ್ಗೆ ಈ ವಯಸ್ಸಲ್ಲಿ ಬೇಕಾ, ನೀನು ಮೊಮ್ಮಕ್ಳು ಆಡ್ಸ್ಕೊಂಡಿರಕ್ಕಾಗಲ್ಲ. ಅಲ್ಲ ನಾನ್ ಹೇಳೋದು, ನಿಮ್ಗೆ ಈಗ ಒಂದು ವಯಸ್ಸಿನಲ್ಲಿ ಇರೋ ಟೈಮಲ್ಲಿ ಇಷ್ಟು ಟೆಕ್ನಾಲಜಿ ನಿಮ್ಗೆ ಇದ್ದಿದ್ರೆ ನೀವ್ ಇನ್ನೂ ಎಲ್ಲೋ ಬೆಳೆದಿರ್ತಾ ಇದ್ರಿ. ಹೌದು. ಈಗ ನಿಮ್ಗೆ ವಯಸ್ಸಾದ್ಮೇಲೆ ಟೆಕ್ನಾಲಜಿ ಮುಂದುವರೆದಿದೆ ಹೊರತು ನೀವು ಏನೋ ನೀವು ಶುರು ಮಾಡಿದ್ದಾಗೋದ್ಮೇಲೆ ಇದು ನಿಮ್ಗೆ ವಯಸ್ಸಾಗೋಗ್ಲಿಲ್ಲ. ನಾನ್ ಹೇಳೋದು ನಿಮ್ಗೆ ಒಂದ್ ಏಜ್ಗೆ ಅದು ನಂಬರ್ ಅಷ್ಟೇನೆ. ಆದ್ರೂ ನೀವು ಈ ವಯಸ್ಸಲ್ಲಿ ಈ ಉತ್ಸಾಹದಲ್ಲಿ ಮಾಡ್ತಾ ಇದೀರಾ ಅಂದ್ರೆ ಅದು ಸಪೋರ್ಟ್ ಮಾಡ್ಬೇಕು. ಅದೇ ಯಾರೋ ನಮ್ಮನೇಲಿ ಯಾರೋ ನಮ್ಮ ಅಕ್ಕ ತಂಗಿ ಮಾಡ್ತಾ ಇದಾರೆ ಅಥವಾ ನಮ್ಮ ತಾಯಿ ಮಾಡ್ತಾ ಇದಾರೆ ಅಂತಂದ್ರೆ ನಾವು ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಅವ್ರು ಮಾಡಲ್ಲ. ಅಂತ ಜನ ಮನೇಲಿರೋ ಹೆಣ್ಮಕ್ಳನ್ನ ಬಾಗ್ಲಿಂದ ಆಚೆ ಕಳ್ಸಲ್ಲ ಅನ್ಸುತ್ತೆ. ಯಾಕಂದ್ರೆ ಬೇರೆ ಹೆಣ್ಮಕ್ಳಿಗೆ ಬಂದು ಈ ತರ ಕಚ್ಚಡವಾಗಿ ಮಾತಾಡೋರು ಅವ್ರ ಮನೆ ಹೆಣ್ಮಕ್ಳನ್ನ ಬೋಸ್ಲಿಂದನೂ ಆಚೆ ಬಿಡಲ್ವೋ ಏನೋ, ನರಕದಲ್ಲಿ ಇಟ್ಟಿರ್ತಾರೆ. ಇಲ್ಲ, ಅವ್ರನ್ನೆಲ್ಲ ಸುಪೀರಿಯರ್ ಆಗಿ ನೋಡ್ಕೋತಾರೆ. ಆದ್ರೆ ಬೇರೆಯವ್ರ ಮನೆಯಲ್ಲೇನೆ ಅಂದ್ರೆ ಬೇರೆಯವ್ರ ತಟ್ಟೆಲಿ ಅವ್ರು ಯಜ್ಞ ಬಿದ್ದಿದ್ರು ಅವ್ರ ತಟ್ಟೆಲಿ ಬೇರೆಯವ್ರ ತಟ್ಟೆಲಿ ನೊಣ ಹುಡ್ಕೊತಾರೆ ಅಂತ ಜನ. ನಾನ್ ಹೇಳ್ತೀನಲ್ಲ, ನಾನು ಯೂಟ್ಯೂಬ್ ಬಂದಾಗ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಜನನು ನೋಡಿದೀನಿ. ಸುಳ್ಳಿನ ರಾಯರ್ ಫೋಟೋ ಎದುರುಗಡೆ ಇಟ್ಟಿದ್ಯಾ, ರಾಯರ್ ಫೋಟೋ ಮುಂದೆ ನಿಂತು ಹೇಳ್ತಾ ಇದೀನಿ. ತುಂಬಾ ಒಳ್ಳೆ ಜನನು ಸಿಕ್ಕಿದ್ದಾರೆ. ಅಷ್ಟೇ ಅಕ್ಕಿಲ್ ಕಲ್ಲಿದ್ದಂಗೆ ಕೆಟ್ಟ ಜನನು ಸಿಕ್ಕಿದ್ದಾರೆ. ಆ ಕೆಟ್ಟ ಜನದೆಲ್ಲ ನಾನು ಯೋಚನೆ ಮಾಡ್ಕೊಂಡು ಬಿಟ್ಟಿದ್ರೆ ಇವತ್ ನಿನ್ ಪರಿಚಯನೂ ಆಗ್ತಾ ಇರ್ಲಿಲ್ಲ, ಇಲ್ಲಿ ಬಂದ್ ನಾನು ಕೂತ್ಕೊಳ್ತಾನು. ಅಲ್ಲ ಅದೇನ್ ಗೊತ್ತಾ, ನಾವು ಅದನ್ನ ಹುಡ್ಕಕ್ ಅವ್ರು ಇರ್ತಾರೆ, ಅವ್ರು ಇರೋದೇ ನಮ್ಗೆ ಬೆಳ್ಸೋದಕ್ಕೋಸ್ಕರ. ಈಗ ನನಗೆ ಹೇಳದ್ನಲ್ಲ, ಎಷ್ಟೋ ನಾನು ಎಂತ ಪರಿಸ್ಥಿತಿನಲ್ಲಿದ್ದೆ ಅಂತಂದ್ರೆ ಏನೂ ನನಗೆ ಮುಂದುವರಿಯಕ್ಕೆ ಆಗಲ್ಲ ನಾನು ಅನ್ನೋಂಗಿದ್ದೆ. ಅಂತ ಟೈಮಲ್ಲಿ ನಿನ್ ಕೈಲಿ ಏನೂ ಆಗಲ್ಲ, ನೀನೇನು ಮಾಡಕ್ಕಾಗಲ್ಲ, ನೀನ್ ಇಷ್ಟೇ ಅಂತ ಹೇಳಿ ತುಳಿದಿದ್ದಾರೆ. ತುಂಬಾ ಜನ ಹೇಳ್ದಿರ ತುಳಿತಾರೆ, ಬೆನ್ನಲ್ಲಿ ಚೂರಿ ಹಾಕ್ತಾರೆ, ಬಂದ್ ಎದೆಗೆ ಚೂರಿ ಹಾಕಿದ್ದಾರೆ, ಹೇಳಿ ತುಳಿದಿದ್ದಾರೆ. ಆದ್ರೆ ನಾನು ಒಂದ್ಸತಿ ಪ್ರಯತ್ನ ಮಾಡಿ ನೋಡೋಣ. ಆ ಪ್ರಯತ್ನ ಮಾಡಿದ್ಮೇಲೂ ನನ್ನ ಕೈನಲ್ಲಿ ಏನು ಸಕ್ಸಸ್ ಆಗಿಲ್ಲ ಅಂದ್ರೆ ನಾನು ಸೋಲ್ ಒಪ್ಕೋತೀನಿ. ಅವ್ರ ಮುಂದೆನೆ ಅವಾಗ ಸೋಲ್ ಒಪ್ಕೋತೀನಿ. ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ ತಕ್ಷಣಕ್ಕೆ ನಾನು ಯಾಕೆ ಕೈ ಕಟ್ಕೊಂಡು ಕುತ್ಕೋಬೇಕು ಅಂದ್ರೆ, ಈಗ ನೀವು ಈ ವಯಸ್ಸಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಟೆಕ್ನಾಲಜಿ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಒಂದಷ್ಟು ವರ್ಷ ಹಿಂದೆ ಸಿಕ್ಕಿದಿದ್ರೆ ನೀವು ಅವಾಗ್ಲೂ ಮಾಡಿರ್ತಾ ಇದ್ರಿ ಅಲ್ವಾ. ಮಾಡೋರ್ಗೆ ವಯಸ್ಸಲ್ಲ. ಈಗ ಮೊನ್ನೆ ಯಾರೋ ಒಂದ್ ತಾತ ಯಾರೋ 197 ವರ್ಷ ಏನೋ ಆಗ SLC ಎಕ್ಸಾಮ್ ಬರ್ದಿದಾರಂತಲ್ಲ. ಹಾಗೆ ನೀವ್ ಈ ವಯಸ್ಸಲ್ಲಿ ಬರ್ದಿದ್ದೀರಾ, ಚಿಕ್ಕ ವಯಸ್ಸಲ್ಲಿ ಬರ್ದಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನಿತ್ತು. ನೀನ್ ನನ್ ಬ್ಯಾಗ್ ನೋಡ್ತಂದೆ, ನಿಮ್ದು ಯೂಟ್ಯೂಬ್ ಬ್ಯಾಗ್ ಚೆನ್ನಾಗಿದೆ ಅಂದೆ. ನಾನು ಅದನ್ನ ತಗ್ಲಾಕೊಂಡ್ ಹೋಗ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ತಗೊಂಡಾಗ ಎಷ್ಟು ಜನ ಯಾವ ತರ ಅನ್ಕೊಂಡಿದ್ರು ಗೊತ್ತಾ, ಇವಳಿಗೆ ಇವಾಗ ಈ ವಯಸ್ಸಿಗೆ ಈ ಬ್ಯಾಗ್ ತಗ್ಲಾಕೊಂಡ್ ಶೋಕಿ ಬೇಕಾ ಮಾಡ್ಬೇಕಾ ಅಂದು. ಇವತ್ತು ನಾನು 4 ಜನಕ್ಕೆ ಕೆಲ್ಸ ಕೊಟ್ಬಿಟ್ಟು ನಂದು ಜೀವನ ನಾನು ನೋಡ್ಕೊಂಡಲ್ದೆ 4 ಜನಕ್ಕೆ ಕೆಲ್ಸ ಕೊಟ್ಬಿಟ್ಟು ನಾನು ಹೋಮ್ ಪ್ರಾಡಕ್ಟ್ ಮಾಡಿ ತುಂಬಾ ಜನಕ್ಕೆ ತಗೊಂಡಿರೋರೆ ತಗೊಳ್ತಾ ಇದಾರೆ, ಹೊಸೊಬ್ರು ಬರ್ತಾ ಇದ್ದಾರೆ. ಎಲ್ರು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂತ ಕೇಳೋ ಅಷ್ಟು ನನ್ಗೆ ಎಷ್ಟು ಖುಷಿ ಆಗುತ್ತೆ. 4 ಜನಕ್ಕೆ ಕೆಲ್ಸ ಕೊಟ್ಟಿದ್ದೀನಿ ಅಂದ್ರೆ ಅದೆಷ್ಟು ಖುಷಿ ಆಗುತ್ತೆ. ಅವತ್ ಅವ್ರು 7 ಬ್ಯಾಗ್, ಹೌದು ಅವ್ರು ಹೇಳ್ತಿದಾರಲ್ಲ ಈ ಬ್ಯಾಗ್ ತಗ್ಲಾಕೊಂಡ್ ನಾನು ಯಾಕೆ ಹೋಗ್ಬೇಕು ಅಂತ ಬ್ಯಾಗ್ ಒಂದ್ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗಿ ಮಲ್ಕೊಂಡಿದ್ದಿದ್ರೆ ಅಲ್ವಾ ನನ್ನ ಸಾಕ್ತಾ ಇದ್ರೆ. ಅಲ್ಲ ಅನ್ನೋರು ಯಾರು ಅನ್ನ ಹಾಕಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಅನ್ನೋರ್ ಇರೋದೇ ಆಡ್ಕೊಂಡ್ ನಗೋದಕ್ಕೆ ಅಷ್ಟೇನೆ. ಅವ್ರು ಅಲ್ಲೇ ಇರ್ತಾರ, ಅವ್ರ ಸ್ಥಾನ ಅದೇ. ಅವ್ರ ಮುಂದೆ ನಾವು ಬಾಗ್ಲಿಂದ ಆಚೆ ಏನೇನ್ ಬಿಡ್ತೀವಿ ಅದೇ ಅವ್ರ ಸ್ಥಾನ ಅಷ್ಟೇನೆ. ನಾವು ಬೆಳೆಯೋ ದಾರಿ ಮಾತ್ರ ನೋಡ್ಬೇಕು. ಇನ್ನ ನೀವೇನ್ ಅಪ್ಡೇಟ್ ಮಾಡ್ಕೋಬಹುದು, ಹೌದು ಹೊಸದಾಗಿ ಏನ್ ನಾನ್ ಕಲಿಬಹುದು, ಇದನ್ನ ನೀವು ಅಪ್ಡೇಟ್ ಮಾಡ್ಕೊಂತ ಹೋದ್ರೆ ದೇಹಕ್ಕೆ ವಯಸ್ಸಾಗಿರ್ಬೋದು, ಬುದ್ಧಿಗೆ ವಯಸ್ಸಾಗಿಲ್ಲ. ಹಾಗಾಗಿ ನಿನ್ನ ಹತ್ರ ಬಂದಿದ್ದ ಉದ್ದೇಶ ಇವತ್ತು ಹೇಳ್ತೀನಿ. ನನ್ಗೆ ಎಡಿಟಿಂಗ್ ಅಂದ್ರೆ ನನ್ನ ತಕ್ಕ ಮಟ್ಟಿಗೆ ನಾನು ಕಲ್ತಿದ್ದೀನಿ, ಅಷ್ಟೇ ಎಡಿಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ನೀನ್ ಯಾವ್ದಾದ್ರು ಕ್ಲಾಸ್ ಹೇಳಿದ್ರೆ ಅಲ್ಲಿ ಸ್ವಲ್ಪ ಎಡಿಟಿಂಗ್ ಸೇರ್ಕೊಳ್ಳೋಣ, ಅದನ್ನ ಫೋನಲ್ಲಿ ಮಾತಾಡೋದು ಬೇಡ, ಹಾಗೆ ಎದುರುಗಡೆ ಕೂತ್ಕೊಂಡು ಕೇಳೋಣ ಅಂತಾನೆ ಬಂದಿದ್ದು. ಆ ವಿಷಯನೇ ಇದುವರೆಗೂ ನಮ್ಮಿಬ್ರು ಮಧ್ಯೆ ಚರ್ಚೆನೇ ಆಗ್ಲಿಲ್ಲ. ಬೆಳಗ್ಗೆಯಿಂದ ಅದು ತಿಂದಿದ್ದು, ಅಲ್ಲೋಗಿದ್ದು ಇಲ್ಲೋಗಿದ್ದು, ಹಂಗ್ ಮಾಡಿದ್ವು ಹಿಂಗ್ ಮಾಡಿದ್ವು ಅನ್ನೋದೇ ಮಾತುಕತೆ ಆಯ್ತು ಹೊರತು ನಾನ್ ಬಂದಿದ್ದ ಉದ್ದೇಶ ನಿನ್ಗೆ ಹೇಳಲೇ ಇಲ್ಲ ನಾನು.
ಅದಕ್ಕೆ ನೋಡೋಣ, ನಾನು ಅದ್ರ ಬಗ್ಗೆ ನಾನು ನಿಧಾನವಾಗಿ ಮಾತಾಡ್ತೀನಿ. ನಾನು ಸರಿ, ಯಾವಾಗ ಬೇಕಾದ್ರೂ ಕೇಳಿ, ಏನ್ ಬೇಕಾದ್ರೂ ಕೇಳಿ. ನನ್ ಕೈಲಾಗಿರೋದು ನನಗ್ ತಿಳಿದಿರೋ ಹೆಲ್ಪ್ ಮಾಡ್ತೀನಿ. ಯಾರೋ ಅಂತಾರೆ ಅಯ್ಯೋ ವಯಸ್ಸು ಅದು ಇದು ಅಂತಂದ್ರೆ, ವಯಸ್ಸು ಬರೀ ದೇಹಕ್ಕಾಗತ್ತೆ ಹೊರತು. ನಾನು ಚಿಕ್ಕೋಳಿ ಇರ್ಬೇಕಾದ್ರೆ ತುಂಬಾ ಗೋಲಿ ಆಡ್ತೀನಿ. ಇವಾಗ ಅದು ನನ್ಗೆ ಅಲ್ಲ, ಇವಾಗ ಅಲ್ಲ ಏನ್ ಗೊತ್ತಾ, ಇವಾಗ ಇದ್ರಲ್ಲಿ ನೀವು 2 ಫಾಲೋ ಮಾಡ್ಬೇಕು. ಯಾವ್ದೇ ವಯಸ್ಸವಾಗಿದ್ರು ಎ ಅಂದ್ರೆ ಅವ್ರು ಏನೇ ಅನ್ಲಿ, ಎಷ್ಟೇ ಕಲ್ಲಾಕ್ಲಿ, ನಮ್ಮ ಮೇಲೆ ಏನೇ ಮಾಡ್ಲಿ ಅಕ್ಸೆಪ್ಟ್. ಐ ಅವ್ರು ಎಷ್ಟೇ ಏನೇ ಮಾಡ್ಕೊಂತಾ ಇರ್ಲಿ, ನಮ್ಮ ವಿರುದ್ಧವಾಗಿ ಎಷ್ಟೇ ಸಂಚು ಹುಡ್ತಾ ಇರ್ಲಿ, ಇಗ್ನೋರ್. ಐ ಅಷ್ಟೇನೇನೆ. ಜಮಾನ ಆಗಿರೋದು ನಾವು ಯಾವ್ದೋ ಕಾಲದಿಂದನೇ ಅಳವಡಿಸ್ಕೊಂಡ್ಬಿಟ್ಟಿದೀವಿ. ಅವ್ರು ಹೇಳೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ನಾವು ಅಕ್ಸೆಪ್ಟ್ ಅಂಡ್ ಇಗ್ನೋರ್ ಅಷ್ಟೇ. ಆ ತರ ಮಾಡಕ್ ಶುರು ಮಾಡ್ಬಿಟ್ರೆ ಬರೀ ಫೋಕಸ್ ಏನಿದ್ರು ನಾವು ಬೆಳೆಯೋದ್ರ ಮೇಲೆ ಇರ್ಬೇಕು ಹೊರತು ಅವ್ರೇನೋ ಅಂದ್ರು ಇವ್ರೇನೋ ಅಂದ್ರು ಅನ್ನೋರು ಯಾರು ಅನ್ನ ಅಷ್ಟೇ. ನಾನ್ ಅದಕ್ಕೆ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ನನ್ಗೆ ಏನ್ ಇಷ್ಟ ಬರುತ್ತೆ, ನಾನ್ ಹೆಂಗಿದ್ದೀನೋ, ಒಂದು ಡ್ರೆಸ್ ವಿಷಯದಲ್ಲ ಆಗ್ಲಿ, ನನ್ ವಿಡಿಯೋ ವಿಷಯದಲ್ಲ ಆಗ್ಲಿ, ನಾನ್ ಹೇಳ್ತೀನಿ, ನಾನು 4 ಜನ ನೋಡಿದ್ರು ಖುಷಿ ಪಡ್ತೀನಿ, 40 ಕೋಟಿ ಜನ ನೋಡಿದ್ರು ಖುಷಿ. ಅಲ್ಲ ಈಗೇನ್ ಗೊತ್ತಾ, ಅಂತಾರೆ ಅಂತ ಹೇಳಿದ್ರೆ ಅವರು ನಮ್ಮನ್ನ ನಮ್ ಜೊತೆಲೇ ಇದ್ರು ಅಥವಾ ನಮ್ಮ ಹತ್ರದಲ್ಲೇ ಇದ್ರು ಕೂಡ ನಮ್ಮನ್ನೇನು ಅರ್ಥ ಮಾಡ್ಕೊಳ್ದಿರೋರು ಮಾತ್ರ ನಮ್ಮನ್ನ ಜಡ್ಜ್ ಮಾಡಕ್ ಸಾಧ್ಯ. ಹೌದು. ಈಗ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು, ನಿಮ್ ಜೊತೆನಲ್ಲಿ ಇದ್ದು, ನಿಮ್ ಹತ್ರನೇ ಬೆಳೆದು, ಅಂದ್ರೆ ನಿಮ್ಮನ್ನ 24 hours ನೋಡಿ ಎಲ್ಲ ಆದವ್ರು ಯಾರು ನಿಮ್ಮನ್ನ ಅನ್ನಕ್ ಹೋಗಲ್ಲ. ಯಾಕಂದ್ರೆ ನಿಮ್ ಸ್ಟ್ರಗಲ್ ಅವ್ರಿಗೆ ಗೊತ್ತಿರುತ್ತೆ. ಅದೇ ನಮ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಅವ್ರಿಗೆ. ಗೊತ್ತಿದ್ರು ಅವ್ಳು ಬಿಡು, ಅವಳು ಹಂಗೆ ಅವಳು ಹಿಂಗೆ ಅಂತಾರೆ ಅಂದ್ರೆ ಅಷ್ಟೇ, ಇಗ್ನೋರ್. ಅಂತ ಜನನ ಎಲ್ಲಿಡ್ಬೇಕು ಅಷ್ಟೇ, ಅಲ್ಲಿ ಇಟ್ಬಿಟ್ಟು ಅಷ್ಟೇ ಸುಮ್ಮನಾಗ್ಬೇಕಷ್ಟೇ. ಇಟ್ಬಿಟ್ಟಿದ್ದೀನಿ ತುಂಬಾ ಜನ. ಅಲ್ಲೇ ಇರ್ಲಿ, ಮತ್ತೆ ಇಲ್ಲಮ್ಮ, ಒಳಗೆಲ್ಲ ಬೇಡವೇ ಬೇಡ. ತೊಳ್ಕೊಂಡ್ ಗೆಳ್ಕೊಂಡು ತೊಳೆಯಕ್ ನೀರು ಇಲ್ಲ, ತೊಳೆಯೋದು ಇಲ್ಲ, ತೊಳೆಯಕ್ ಕುರ್ಸೋದು ಇಲ್ಲ. ಇವಾಗ ನೀವು ಅದಕ್ ಅವ್ರಿಗೆ ಟೈಮ್ ಕೊಡ್ತಿದ್ದಷ್ಟು ನೀವು ಬಿಸಿ ಆಗಿದ್ದೀರಲ್ಲ, ಇದು ನಿಮ್ ಸಾಧನೆ. ತೊಳೆಯೋದು ಕುರ್ಸೋದು ಇಲ್ಲ, ಆಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡೋಷ್ಟು ಕುರ್ಸೋದು. ಅದನ್ನೇ ಹೇಳ್ತಾರೆ, ನಾವು ಅವ್ರಿಗೆ ನಾವು ಟೈಮ್ ಕೊಡ್ದಿರೋಷ್ಟು ಬಿಸಿ ಆಗ್ತೀವಲ್ಲ, ಅದು ನಮ್ ಸಾಧನೆ, ನಿಜವಾದ ಸಾಧನೆ ಅನ್ಬೇಕು ಅಂದ್ರೆ. ಮತ್ತೆ ಏನೋ ಯಾರೋ ಅವ್ರಿಲ್ಲ ನಮಗ್ ನೋಡಕ್, ಇವ್ರಿಲ್ಲ ನಮಗ್, ಯಾರಾದ್ರೂ ಯಾಕೆ ನಮ್ಮನ್ನ ನೋಡ್ಬೇಕು. ನಾನು ಒಂದ್ ಹೇಳ್ತೀನಿ ನಂದಿನಿ, ನಾವ್ ಬರುವಾಗ ಒಂಟಿ, ನಾವ್ ಬಂದಿರೋದು ಹೋಗುವಾಗ ಒಂಟಿ. ಇವಾಗ ನಾನು ನೀನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀವಿ, ನನ್ಗೇನಾದ್ರೂ ಒಂದು ಸ್ವಲ್ಪ ಕಷ್ಟ ಬಂತು ಅಂದ್ರೆ ನೀನೇನು ಒಂದ್ ದುಡ್ಡಿನ ಹೆಲ್ಪ್ ಮಾಡ್ಬೋದು, ಊಟದ ಹೆಲ್ಪ್ ಮಾಡ್ಬೋದು, ಒಂದ್ ಬಟ್ಟೆದ್ ಹೆಲ್ಪ್ ಮಾಡ್ಬೋದು. ನಾನ್ ಸಾಯ್ತಾ ಇದ್ದೀನಿ, ನಾನಿಂದ ನೀನ್ ಸಾಯ್ತೆ, ನಾನು ನೀನು ತುಂಬಾ ಕ್ಲೋಸು, ನಾನ್ ಸಾಯ್ತಾ ಇದ್ದೀನಿ, ನನ್ ಜೊತೆ ನೀನ್ ಸಾಯ್ತಿ, ಅಯ್ಯೋ ನಂದಿನಿ ಸತ್ರಪ್ಪ ನಾನು ಸಾಯ್ತೀನಿ, ಇಲ್ಲ ಅಲ್ವಾ? ನಾನ್ ಬರುವಾಗ ಒಂಟಿಯಾಗಿ ಬಂದಿದ್ದೀನಿ, ಹೋಗುವಾಗ ಒಂಟಿ. ಇವಾಗ ನನ್ನ ನೀನ್ ಬಸ್ ಸ್ಟಾಪ್ ವರ್ಗೂ ಬಿಡ್ಬೋದು, ನಮ್ ಮನೆವರ್ಗೂ ಬಿಡ್ತೀಯ ನೀನು? ಇಲ್ಲ. ಎಷ್ಟೇ ಯಾರೇ ಆಗ್ಲಿ ಎಲ್ಲಿವರೆಗೂ ಬರ್ತಾರ ಅಲ್ಲಿವರೆಗೂ ಅಷ್ಟೇನೆ ಅಲ್ವಾ? ಅದಕ್ಕಿಂತ ಮುಂಚೆ ನಾವು ಒಬ್ರೇ ಓಡಾಡ್ಬೇಕು, ಒಬ್ರೇ ಇರ್ಬೇಕು, ಒಬ್ರೇ ಬಂದಿದ್ದೀವಿ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು? ತಲೆ ಕೆಡ್ಸ್ಕೊಂಡಿದ್ದೆ, ಒಂದಾನೊಂದ್ ಕಾಲದಲ್ಲಿ ತುಂಬಾ ತಲೆ ಕೆಡ್ಸ್ಕೊಂಡಿದೆ. ಇವಾಗ ಅದು ಯಾವ್ದು ತಲೆ ನನ್ನ ತಲೆಯಲ್ಲಿರೋದು ನನ್ ಯೂಟ್ಯೂಬ್, ನನ್ ಬಿಸ್ನೆಸ್ ಅಷ್ಟೇ. ನನ್ ಯೂಟ್ಯೂಬ್, ನನ್ ಬಿಸ್ನೆಸ್. ನಾನ್ ಆರೋಗ್ಯವಾಗಿರ್ಬೇಕು. ಆರೋಗ್ಯದ ಮುಂದೆ ಯಾವ್ದು ಇಲ್ಲ ಅಲ್ವಾ? ಆರೋಗ್ಯಕ್ಕೆ ನಾನಿದ್ದೀನಿ, ಆರೋಗ್ಯಕ್ಕೆ ನಾನು ಏನ್ ತಿನ್ಬೇಕು ಮಾಡ್ತಿದ್ದೀನಿ, ಆರಾಮಾಗಿ ಲೈಫ್ ನ ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡಿದ್ದೀನಿ. ಇವಾಗ 1 ವರ್ಷದಿಂದ ನಾನ್ ಯಾವಾಗ ದುಡಿಯಕ್ ಶುರು ಮಾಡ್ದೆ, ನಂದು ಅಂತ ದುಡಿಮೆ ಆಯ್ತು, 4 ಜನಕ್ಕೆ ನಾನ್ ಪ್ರೀತಿಯಿಂದ ಕೆಲ್ಸ ಕೊಟ್ಟೆ, ಅವ್ರು ನನ್ಗೆ ಆಶೀರ್ವಾದ ಮಾಡ್ತಾರೆ. ನಾನು ಏನು ಕೆಲ್ಸ ಮಾಡ್ತಾ ಇರ್ಲಿಲ್ಲ, ನನ್ ಗಂಡನ ಹತ್ರ ಬೈಸ್ಕೊಳ್ತಿದ್ದೆ. ನಿಮ್ಮಿಂದ ನಾನು ಇವಾಗ ದುಡ್ದು ಮನೆ ನಡೆಸ್ತಾ ಇದ್ದೀನಿ, ನನ್ ಗಂಡ ಇವಾಗ ನನಗ್ ಬೆಲೆ ಕೊಡ್ತಾನೆ ಅಂತ ಅವ್ರು ಹೇಳ್ತಾರಲ್ಲ, ಆ ಮಾತ್ ಕೇಳಿ ನನಗ್ ಖುಷಿಯಾಗಿ ಇವಾಗ 1 ವರ್ಷದಿಂದ ನಾನು ದುಡಿತಾ ಇದ್ದೀನಿ. ನನ್ ದುಡ್ಮೆ ಏನ್ ಬೇಕಾದ್ರೆ ಖರ್ಚು ಮಾಡ್ಬೋದು, ಕೊಡ್ಬೇಕು ಅಂತ ಇಲ್ಲ ಅಲ್ವಾ? ಹಾಗಾಗಿ ಆ ಟ್ರಿಪ್ ಈ ಟ್ರಿಪ್ ಅಲ್ಲಿ ಇಲ್ಲಿ ಅನ್ಕೊಂಡ ಎಂಜಾಯ್ ಮಾಡ್ಕೊಂಡಿದ್ದೆ. ಅಲ್ಲ ಅದೇ ಹೇಳದ್ನಲ್ಲ, ಜೀವನದ ಜವಾಬ್ದಾರಿ ನಮ್ದು, ನಮ್ಮ ಜೀವನ ಜವಾಬ್ದಾರಿ ನಮ್ದು ಅನ್ನುವಾಗ ಅದಕ್ಕೆ ಯಾರೋ ಬರ್ಬೇಕು, ನಮ್ಮನ್ನ ನೋಡ್ಬೇಕು, ಅಥವಾ ಇನ್ನೇನೋ ಏನೋ ಅಂದ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಣ. ನೆನ್ನೆಗಳನ್ನ ನಾವ್ ಯಾವತ್ತೂ ಸರಿ ಮಾಡಕ್ಕಾಗಲ್ಲ. ನಾಳೆಗಳನ್ನ ರೂಪಿಸ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾನೆ ದೇವ್ರು, ಆದ್ರೂ ಬರ್ದ್ ಹಾಕ್ಬಿಟ್ಟಿದ್ದಾನೆ. ಏನ್ ಬರುತ್ತೋ ಅದು ಪ್ರಯತ್ನ ಪಡ್ಬೇಕು. ಇವತ್ತಿನ ಜೀವನ ಏನಿದೆಯೋ ಈ ಕ್ಷಣ ಮಾತ್ರ ಶಾಶ್ವತ. ಹೌದು, ಈ ಕ್ಷಣ ನಮ್ದು, ನಾಳೆ ಏನಾಗುತ್ತೆ ಇನ್ನೊಂದು ಮರುಕ್ಷಣ ಏನಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕೃಷ್ಣ ಹೇಳ್ದಂಗೆ, ಇದು ಒಳ್ಳೇದೇ ಇರ್ಲಿ ಕೆಟ್ಟದೇ ಇರ್ಲಿ, ಈ ಕ್ಷಣ ಶಾಶ್ವತ ಅಲ್ಲ. ಅದೇ ಏನೋ ಇವಾಗೇನೋ ನಮಗ್ ತುಂಬಾ ನೋವಲ್ಲಿದೀವಪ್ಪ, ಈ ಕ್ಷಣನೂ ಶಾಶ್ವತ ಅಲ್ಲ. ತುಂಬಾ ಬೇಜಾರಲ್ಲಿದೀವಪ್ಪ, ಅಥವಾ ತುಂಬಾ ಖುಷಿಯಲ್ಲಿದ್ದೀನಿ ನಾನು, ಇವತ್ತಿನ ತರಾನೇ ದಿನ ಇರಬಾರ್ದ ಅಂದ್ರೆ ಈ ಕ್ಷಣನೂ ಶಾಶ್ವತ ಅಲ್ಲ. ಹೌದು, ಮರುಕ್ಷಣ ಇನ್ನೇನಾಗುತ್ತೆ ಅಂತ ಹೇಳೋದು ಯಾವ್ದು ಶಾಶ್ವತ ಅಲ್ಲ ಅನ್ನುವಾಗ ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನೀವು ಬಂದಿದ್ದು ನನ್ಗೆ ಫುಲ್ ಇವತ್ತು ತುಂಬಾನೇ ಖುಷಿ ಆಯ್ತು. ಮಾತಾಡಿ
ಅಡ್ಗೆಗೆ ಇಟ್ಟಿರೋದ್ನು ಬೇಡ ಅಂತ ಹೇಳಿ ಪಾಪ ಹೋಟ್ಲಿಂದ ಎಲ್ಲ ಆರ್ಡರ್ ಮಾಡಿಸ್ಕೊ, ಅದು ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಂತ ಅಡ್ಗೆ ಅಡ್ಗೆ ಮಾಡ್ತಾ ಇದ್ರೆ ನಾನು ಅಡ್ಗೆ ಮನೇಲಿ ಇರ್ತೀನಿ, ನೀವು ಇಲ್ಲಿ ಇರ್ತೀರಾ, ಮಾತಾಡಕ್ ಆಗಲ್ಲ ಅಂತ ಹೇಳಿ Time waste ಹೋಟ್ಲಿಂದ ಎಲ್ಲ ತರ್ಸಿದ್ರು. ತುಂಬಾ ಖುಷಿ ಆಯ್ತು, ಇಬ್ರು ಒಟ್ಟು ಕುತ್ಕೊಂಡು ಊಟ ಮಾಡಿದ್ದಾಗ್ಲಿ. ನಂದಿನಿ with ನಂದಿನಿ. ನಂದಿನಿ with ಹಂಗೆ ಬರೀತೀನಿ, ಇದು ಏನು ತಮ್ಮನೇಲಿ ಹಂಗೆ ಬರ್ದಿರ್ತೀನಿ, ನಂದಿನಿ with ನಂದಿನಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮಗಳೇ. ನಮಗೂ ಕೂಡ ನಿಮ್ಗೂ ಅಷ್ಟೇ, ದೇವ್ರು ಒಳ್ಳೇದ್ ಮಾಡ್ಲಿ. ಯಾವ್ದೊಂದು ಕ್ಷಣಕ್ಕೂ ನಾನು ಇರ್ತೀನಿ, ಏನಿದ್ರು ಬೇಕಾದ್ರೆ ಹೇಳ್ಕೊ. ಥ್ಯಾಂಕ್ ಯು. ಹೇಳ್ಕೊ. ನಾನು ಒಂದು ಇವಾಗ ಡಿಸೈಡ್ ಮಾಡಿರೋದು, ದುಡ್ಡಾಗ್ಲಿ ಯಾವ್ದಕ್ಕೂ ನಾನು ಸಪೋರ್ಟ್ ಮಾಡಲ್ಲ. ನನ್ನ ಹತ್ರ ದೇವ್ರ ಶಕ್ತಿನೂ ಕೊಟ್ಟಿಲ್ಲ. ಅಲ್ಲ ನೀನ್ ಹೇಳ್ತಿ ಅಂತಲ್ಲ, ನಾನ್ ಮುಂಚೆನೆ ಹೇಳ್ತಿರೋದು. ಯಾಕೆ ಗೊತ್ತಾ, ದುಡ್ಡಲ್ಲಿ ಬರೋ ಸಂಬಂಧ ಬೇಗ ಉಳಿಯಲ್ಲ. ಆತರ ಸಂಬಂಧ ನಾನು ಜಾಸ್ತಿ ದಿನ ಉಳಿಯಲ್ಲ. ತುಂಬಾ ನೋಡಿದೀನಿ. ಅದಕ್ಕೆ ಆಯುಸ್ ಕಮ್ಮಿ. ಕಡಿಮೆ. ಇವಾಗ ನೀನೇನೋ ಒಂದ್ ಕಷ್ಟ ಅಂತ ದುಡ್ಡು ಕೇಳ್ತೀಯ, ಆಮೇಲೆ ನೀನ್ ಕೊಡೋ ಟೈಮಲ್ಲಿ ನೀನ್ ಕೊಡ್ಲಿಲ್ಲ ಅಂದ್ರೆ ನಾನ್ ನಂದಿನಿ ದುಡ್ಡು ಅಂತ ನೀನ್ ಮಾತಾಡೋದೇ ಬಿಡ್ತೀಯಲ್ಲ, ಬ್ಲಾಕ್ ಲಿಸ್ಟ್ ಆಗ್ತೀಯ. ಅದಕ್ಕೋಸ್ಕರ ನಮ್ಮಿಬ್ರು ಮಧ್ಯೆ ದುಡ್ಡಿನ ವಿಷಯ ಬೇಡ, ಪ್ರೀತಿ ವಿಷಯ ಇವತ್ ಮಾತಾಡಿದೀವಲ್ಲ, ಅದನ್ನ ನಾವ್ ಇರೋವರ್ಗು ನೀನ್ ನನ್ಗೇನು ಕೊಡ್ಬೇಡ, ನಾನ್ ನಿನ್ಗೆ. ಅದೇ ಆಗ್ಲೇ ಹೇಳದ್ನಲ್ಲ, ಈ ಕ್ಷಣ ಶಾಶ್ವತ ಅಲ್ಲ ಅಂತ. ಇವತ್ತಿನ ದಿನ ಶಾಶ್ವತನೂ ಅಲ್ಲ, ಮತ್ತೆ ಬರೋದು ಇಲ್ಲ. ಆ ತರ ಟೈಮ್ ಆಯ್ತು, ಇವತ್ತು ಟೈಮ್ ಕಳ್ದಂಗ ಆಯ್ತು. ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು. ವಿತೌಟ್ ಮೊಬೈಲ್ ನಿಜವಾಗ್ಲೂ ಇವತ್ತು ಎಷ್ಟು ಅವರ್ ನಾವು ಮಾತಾಡಿದೀವಿ ಅಂದ್ರೆ, ಅವು ಬಂದಿರೋ ಫೋನ್ ಅವ್ರು ಅಟೆಂಡ್ ಮಾಡ್ಲಿಲ್ಲ, ನಾನು ಒಂದ್ ಆರ್ಡರ್ ತಗೊಳ್ಳಿಲ್ಲ, ಇಬ್ರು ಫೋನ್ ಮುಟ್ಟಿಲ್ಲ. ಅದು ನಾವು ಮಾಡಿದ ಕೆಲ್ಸ ನಾವು ಒಳ್ಳೆ ಕೆಲ್ಸ. ಅಕಸ್ಮಾತ್ ಇವಾಗ ನಾನು ಒಂದು ಆರ್ಡರ್ ತಗೊಂಡಿಲ್ಲ ಇವತ್ತು. ನಾನು ಆರ್ಡರ್ ತಗೊಳ್ತಾ ಮಾತಾಡ್ತಾ ಇತ್ತು ಅಂತ ಅಂದ್ರೆ ಏನಾಗತ್ತೆ, ನಿನಗೆ ಅವಾಗ ಏನೋ ಫೋನ್ ನೋಡ್ತಾ ಇದಾರೆ, ನೀನು ಅಷ್ಟೇನೆ ಫೋನಲ್ಲಿ ಏನೋ ಮಾತಾಡೋದು, ಫೋನಲ್ಲಿ ಏನೋ ಮಾಡ್ತೀನಿ. ನಾನು ಇವಳನ್ನ ಅಷ್ಟು ದೂರದಿಂದ ನೋಡಕ್ ಬಂದೆ, ನಾನು ಇವಳು ನೋಡಿದ್ರೆ ಫೋನ್ ಹಿಡ್ಕೊಂಡ್ ಕೂತಿದ್ದಾಳೆ. ಬೈಕ್ ಒಳಗ್ ಚಾನ್ಸೇ ಕೊಡ್ಲಿಲ್ಲ ನಾನು. ಇಬ್ರು ಫೋನ್ ನೋಡಿಲ್ಲ. ನನ್ ಮಗಳ ಫೋನ್ ಬಂತು, ಅಮ್ಮ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದೆ. ಇಷ್ಟೇನೆ. ತುಂಬಾ ಅದೊಂದು ಒಳ್ಳೆ ಕೆಲಸ ಮಾಡಿದ್ದು ನಾವು ಅಂತ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಂದಿನಿ. ಮತ್ತೆ ಒಂದ್ ದಿವಸ ಯಾವತ್ತಾದ್ರೂ ಬನ್ನಿ. ನೀವೇನಂದ್ರೆ ನಮ್ಮ ಸ್ಪೆಷಲ್ ಕಾಫಿ ಕುಡಿಲಿಲ್ಲ. ಇವಳು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳಂತೆ, ಆದ್ರೆ ನನ್ ಕಾಫಿ ಟೀ ಅಭ್ಯಾಸ ಇಲ್ಲ. ನೀನ್ ಕಾಫಿ ಮಾಡಿ ಕುಡಿತೀನಿ ಅಂದ್ರೆ ನಾನು ಹೊರಗಡೆ ಹೋಗಿ ನಿಲ್ತಾ ಇದ್ದೆ, ನಂಗೆ ಸ್ಮೆಲ್ಲೂ ಆಗಲ್ಲ ನನಗೆ. ಹಾಗಾಗಿ ಇಬ್ರು ಒಂದ್ಸರಿ ಸೇರಿ, ನೀನು ರಾಯರ್ ಬರ್ತೆ, ನಾನು ಒಂದ್ಸರಿ ಇಬ್ರು ಸೇರಿ ಮಂತ್ರಾಲಯ. ನೆಕ್ಸ್ಟ್ ನಮ್ದು ವ್ಲಾಗ್ ಬಂದ್ಬಿಟ್ಟು ಮಂತ್ರಾಲಯದಲ್ಲಿ ಮಾಡ್ತೀಯ, ವ್ಲಾಗ್ ಮಾಡ್ತೀಯಾ? ಅಲ್ಲ ನಂದಿದೆ, ಮಾಡ್ತೀನಿ ನಂದಿದೆ. ಬಟ್ ಅದೇ ಅದನ್ನ ಇನ್ನೂ ಡೆವಲಪ್ ಮಾಡಿಲ್ಲ. ಮಾಡು. ನೋಡೋಣ, ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ನಿಮ್ಮ ಸಪೋರ್ಟ್ ಜೊತೆಗೆ ನಿಮ್ಮ ಆಶೀರ್ವಾದ ಕೂಡ ಇರ್ಲಿ. ನಿಮ್ಮ ಸಪೋರ್ಟ್ ಆಶೀರ್ವಾದ ಎಲ್ಲ ಇತ್ತು ಅಂದ್ರೆ ಆಯ್ತು, ಖಂಡಿತ ಮಾಡು. ಏನಾದ್ರೂ ಆಗ್ಲಿ ಮಾಡು, ಧೈರ್ಯವಾಗಿರೋ. ಆಯ್ತಾ? ಏನು ನೀನ್ ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ನನ್ಗೆ ಹಿಂಗೆ ಅಂದ್ರೆ ನನ್ ಕೈಲಾಗಿದ್ ನಾನು ಫೋನ್ ಮಾಡು, ನಾನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತೀರ? ಇಲ್ಲ, ನಾನು ಯಾವ ಫೋನು ರಿಸೀವ್ ಮಾಡದೇ ಇರಲ್ಲ. ವಿಡಿಯೋ ಮಾಡ್ಬೇಕಾದ್ರೆ ಫ್ಲೈಟ್ ಮೋಡ್ ಹಾಕಿರ್ತೀನಿ, ಆಮೇಲೆ ಬರುತ್ತೆ ನೋಟಿಫಿಕೇಶನ್ ಬಂದಿರುತ್ತೆ, ಅವಾಗ ನಾನು ತಕ್ಷಣ ಕಾಲ್ ಮಾಡ್ತೀನಿ. ಯಾಕಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಕಟ್ ಆಗೋಗುತ್ತೆ, ನಮ್ಗೆ ಗೊತ್ತಾಗಲ್ಲ. ವಿಡಿಯೋ ನಾವು ಮಾತಾಡ್ತಾನೆ ಇರ್ತೀವಿ, ಅದು ಕಟ್ ಆಗೋಗಿರುತ್ತೆ. ಅದಕ್ಕೋಸ್ಕರ ನಾನು ಫ್ಲೈಟ್ ಮೋಡ್ ಹಾಕಿರ್ತೀನಿ. ಅಷ್ಟೇ ಬಿಟ್ರೆ ನಾನು ಯಾರಿಗೂ ಫೋನ್ ಅಟೆಂಡ್ ಮಾಡಲ್ಲ ಅಂತ. ಸ್ವಲ್ಪ ಟೈಮ್ ಕೊಟ್ಟಾದ್ರೂ ನಾನು ಮಾಡೇ ಮಾಡ್ತೀನಿ. ನಾನು ಅದೇ ವಿಡಿಯೋಸ್ ನೋಡ್ತಾ ಇರ್ತೀನಿ ನಿಮ್ದು. ಆಮೇಲೆ ಅವತ್ತು ಅನ್ಕೊಂಡೆ ಎಲ್ಲೋ ನೋಡಿದೀನಿ ಇವ್ರನ್ನ ಅಂತ. ಅಂದ್ರೆ ಅವಾಗ ನಾನು ಜಸ್ಟ್ ಸುಮ್ನೆ ಈಗ ನಮ್ಗೆ ಫೀಡ್ ಅಲ್ಲಿ ಬರ್ತಾ ಇತ್ತು ಅಷ್ಟೇ. ಅವಾಗಿನ್ನು ನಾನು ಪೂರ್ತಿ ನೋಡ್ತಾ ಇರ್ಲಿಲ್ಲ ವಿಡಿಯೋ ನಿಮ್ದು. ಆಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ದು. ನೋಡ್ತಾ ಇರ್ತೀನಿ, ಚೆನ್ನಾಗಿರುತ್ತೆ. ಚೆನ್ನಾಗ್ ಮಾಡಿ ಇನ್ನ ಮುಂದುವರ್ಸಿ. ಈ ಕಡೆ 50 ರೂಪಾಯಿ ಬೊಂಬೆ ತರ ಈ ಕಡೆ ಕಿವಿಲ್ ಕೇಳಿ, ಈ ಕಡೆ ಕಿವಿಲ್ ಬಿಡಿ. 500 ರೂಪಾಯಿ ಬೊಂಬೆ ತರ ಇಲ್ಲಿ ಕೇಳಿ ಇಲ್ಲಿ ಹಾಕೋಬೇಡಿ. ಕೇಳಿಸ್ಕೊಳ್ಳೋದಿಲ್ಲ. ಅದೊಂದ್ ದೊಡ್ಡ ಕತೆ. 50 ರೂಪಾಯಿದ್ 500 ರೂಪಾಯಿದ್ ಇನ್ನೊಂದ್ಸತಿ ಹೇಳ್ತೀನಿ. ಹೌದಾ? ನಾನು ಕೇಳೋಣ ಕೊಡಿ, 50 ರೂಪಾಯಿ ಅದೇ ಅದ್ ಇನ್ನೊಂದ್ಸತಿ ಹೇಳ್ತೀನಿ ಅದನ್ನ. ಸರಿ ಅಮ್ಮ, ಆದ್ರೆ ಇನ್ನು ಬಾಕಿ ಇಟ್ಟಿದ್ಯಾ? ಮುಂದಿನ ಭಾಗದಲ್ಲಿ ಪಾರ್ಟ್ 2. ಅದಾಗೇನೆ ಹಾಗೆ ಚೆನ್ನಾಗಿ ನೀವು ಮಾಡ್ತಿರೋ ಕೆಲಸ ಮುಂದುವರಿಸಿ. ಥ್ಯಾಂಕ್ ಯು ನಂದಿನಿ, ಥ್ಯಾಂಕ್ ಯು ಮಾ. ಇಷ್ಟೊತ್ತು ನಂದೊಂದು ವಿಡಿಯೋಗೆ ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗ್ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನಂದಿನಿದು. ನೀವ್ ಯಾರಾದ್ರೂ ಇವೆಂಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ರಿಕ್ಷಾ ಫೋಟೋಗ್ರಫಿ ಅಂತ ನಂದು. ತ್ರಿಕ್ಷಾ ಫೋಟೋಗ್ರಫಿ ಅಂತೆ. ನಾನು ಅವಳ್ದು ಇದು ಕಾರ್ಡ್ ಇದ್ಯಾ? ಕಾರ್ಡ್ ಅಂದ್ರೆ ಇದ್ರಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ ನಾನು ಹಾಕಿರ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರ್ಲಿ. ಈ ಮುಂದಿನ ದಿನದಲ್ಲಿ ಏನಾದ್ರು ಅವಳಿಗೆ ರಾಯರು ಒಂಚೂರು
ಒಳ್ಳೆ ಬುದ್ಧಿ ಕೊಟ್ಟು, ಒಳ್ಳೆ ಬುದ್ಧಿ ಇದೆ, ರಾಯರು ಒಂಚೂರು ಒಳ್ಳೆ ಬುದ್ಧಿ ಕೊಟ್ಟು ನನ್ಗೇನಾದ್ರೂ ಇನ್ನೊಂದು ಸ್ಪೆಷಲ್ ಆಗಿ ಇಂಟರ್ವ್ಯೂ ಕೊಡ್ತಾಳ ನೋಡೋಣ. ಇವತ್ತೇ ಬಂದಿರೋದಲ್ವಾ, ಬೆಣ್ಣೆ ಹಚ್ಚೋದ್ ಬೇಡ ಅಂತೇಳಿ ಬೆಣ್ಣೆ ಹಚ್ಚುತ್ತಾ ಇಲ್ಲ ನಾನು. ರಾಯರ ಸ್ಥಾನದಲ್ಲೇ ಕೊಡ್ತೀನಿ ಬಿಡಿ. ಇನ್ನೊಂದು ಯಾವಾಗಾದ್ರೂ ಮುಂದೆ ಏನಾದ್ರೂ ಒಂಚೂರು ಇವಳು ಸ್ಪೆಷಲ್ ವ್ಯಕ್ತಿ, ಒಂಚೂರು ಏನಾದ್ರು ಹಚ್ತಾಳ ನೋಡ್ಬೇಕಾದ್ರೆ Special ವ್ಯಕ್ತಿನ? ನಾಲ್ಕು ಮಂಗ್ಲದ್ದು 1 kg ಬೆಣ್ಣೆ. ಅಲ್ಲ, ಸ್ಪೆಷಲ್ ವ್ಯಕ್ತಿ ಹೆಂಗೆ? ಸ್ಪೆಷಲ್ ವ್ಯಕ್ತಿ ಅಂತಂದ್ರೆ ಏನ್ ಗೊತ್ತಮ್ಮ, ಇವಾಗ ಫೋಟೋಗ್ರಾಫರ್ ಸುಮ್ನೆ ಕೆಲ್ಸ ಅಲ್ಲ. ಬೆಳಿಗ್ಗೆ 4:15 ಏನಾದ್ರು ಗೃಹ ಪ್ರವೇಶ ಇತ್ತು ಅಂದ್ರೆ ನೀನ್ ಇಲ್ಲಿ 3 ಗಂಟೆಗೆ ಮನೆ ಬಿಡ್ಬೇಕು. ನಾನು ಹೋಗ್ತೀನಿ. ಅಲ್ಲ ಅದೇನೆ ಹೇಳ್ತಿರೋದು, ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಒಂಚೂರು 9 ಗಂಟೆ ಆಯ್ತು ಅಂದ್ರೆ ಹೊರಗಡೆ ಬರಕ್ಕೆ ಎದುರ್ಕೊಳ್ತಾರೆ. ಹಂಗಿರ್ಬೇಕಾರೆ ನೀನ್ ಅಷ್ಟು ರಾತ್ರಿಲಿ ಅಲ್ಲಿ ಇಲ್ಲಿ ಓಡಾಡ್ತಿಲ್ಲ, ಅದು ಸ್ಪೆಷಲ್ ವ್ಯಕ್ತಿನೇ. ನಾನು ಅಂದ್ರೆ ಓಡಾಡ್ತೀನಿ ನಾನು. ಒಂದ್ಸತಿ ಹಿಂಗೆ ಏನಾಯ್ತು, ಆಮೇಲೆ ನಾನ್ ಹೇಳ್ತಿರೋದು ನಿನಗ್ ಜೊತೆಲಿ ಯಾರು ಇಲ್ಲ. ನಾನ್ ಹೇಳ್ತಿರೋದು ಅದು ಮುಂದಿನ ಭಾಗದಲ್ಲಿ ಹೇಳೋಣ. ನೆಕ್ಸ್ಟ್ ಯಾರಾದ್ರೂ ಇವಾಗ ಗಂಡಸರು ಬಂದು ನಾನು ಇದ್ದೀನಿ ಅಂತ ನಿನಗೆ ಕರ್ಕೊಂಡ್ ಹೋಗೋದು, ಕರ್ಕೊಂಡ್ ಬರೋದು ಸೇಫ್ಟಿಗೆ ನಾನು ಹೇಳ್ತಿರೋದು. ಕರ್ಕೊಂಡ್ ಬಂದ್ರು ಅಂತಂದ್ರೆ ಇವಾಗ ಎಲ್ರು ಒಂದು ಗಾದೆ ಹೇಳ್ತಾರಲ್ಲ, ಒಂದ್ ಗಂಡಿನ ಯಶಸ್ಸಿನಿಂದೆ ಹೆಣ್ಣಿದ್ದಾಳೆ ಅಂತ. ಹಂಗೆ ಒಂದು ನಂದಿನಿ ಯಶಸ್ಸಿನಿಂದೆ ಒಂದು ಗಂಡಿದ್ದಾರೆ ಅಂತ ಇದ್ರೆ ಭಯ ಇರಲ್ಲ. ಎಷ್ಟೊತ್ತಾದ್ರೂ ಹೋಗ್ಬೋದು, ಎಷ್ಟೊತ್ತಾದ್ರೂ ಬರ್ಬೋದು. ಅಲ್ಲ, ಈ ಹೆಣ್ಣಿನ ಹಿಂದೆ ಈ ಹೆಣ್ಣೆ ಇರೋದು, ಯಶಸ್ಸಿನ ಹೆಣ್ಣು. ಆಮೇಲೆ ನೀವು ತೋರಿಸ್ಬಿಡಿ ಅದನ್ನ. ತೋರಿಸ್ತೀನಿ. ಹಂಗಿರ್ಬೇಕಾದ್ರೆ ಅದಕ್ಕೆ ನಾನು ಹೇಳಿದ್ದು ಸ್ಪೆಷಲ್ ವ್ಯಕ್ತಿ ಅಂತ ಹೇಳಿದ ಅಷ್ಟೇನೆ, ಇನ್ನೇನಿಲ್ಲ. ನೆಕ್ಸ್ಟ್ ನೋಡೋಣ, ಮಾತಾಡೋಣ, ಕಂಟಿನ್ಯೂ ಮಾಡೋಣ. ಕಳ್ಸಿದೀನಿ. ಸರಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ನಿಮ್ಗೆ ಅಲ್ಲ, ನಿಮಗೆ ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ರಾಧೆ ರಾಧೆ. ರಾಧೆ ರಾಧೆ. ನಮ್ ಕೃಷ್ಣ ನಿಮ್ಗೂ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಿಮ್ಮ ಇದು ಇನ್ನ ಯೂಟ್ಯೂಬ್ ಅಲ್ಲಿ ಇನ್ನ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗ್ಲಿ. ಆದಷ್ಟು ಬೇಗ 10 ಲಕ್ಷಕ್ಕೆ ರೀಚ್ ಆಗಿ ಪಾರ್ಟಿ ಮಾಡೋಣ. ಎಣ್ಣೆ ನಮ್ದು. ಇಲ್ಲಪ್ಪ, ನಾವಿಬ್ರು ನಂದಿನಿ ಆಗಿರೋದ್ರಿಂದ ಬೆಣ್ಣೆ ನಮ್ದು. ಬೆಣ್ಣೆ ನಮ್ದು, ಬ್ರೆಡ್ ನಿಮ್ದು. ಬ್ರೆಡ್ ಜಾಮು ಬೆಣ್ಣೆ. ನಾವಿನ್ನು ಆ ಸ್ಟೇಜ್ ಅವ್ರು ಅಷ್ಟೇ. ಎಣ್ಣೆ ಗಿಣ್ಣೆ ಎಲ್ಲ ಇಲ್ಲ. ಥ್ಯಾಂಕ್ಸ್ ಅಪ್ಪ. ತುಂಬಾ ಸಿಮಿಲಾರಿಟೀಸ್ ಇದೆ ಇಬ್ಬರಿಗೂ, ಹಾಗಾಗಿ ಬೇಗ ಹೊಂದ್ಕೊಳ್ತು. ನಮ್ದು ಅವ್ರದ್ದು ತುಂಬಾ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದ್ ಕಾರಣ ಫಸ್ಟ್ ಸಿಮಿಲಾರಿಟೀಸ್ ಜಾಸ್ತಿ ಇದೆ, ಹಾಗಾಗಿ ತುಂಬಾ ಅಡ್ಜಸ್ಟ್ ಆಯ್ತು. ನಿಜವಾಗ್ಲೂ ಎಷ್ಟೋ ವರ್ಷದ ಫ್ರೆಂಡ್ಶಿಪ್ ತರ ನಾವು ಕ್ಲೋಸ್ ಆಗೋದು. ಹೊಸಬ್ರು ಅನ್ನೋದು ಫೀಲೇ ಬರ್ಲಿಲ್ಲ. ಬಾಗ್ಲು ತೆಗಿತಾ ಇದ್ದಂಗೆ ಹೊಸಬ್ರು ಅನ್ನೋದು ಫೀಲೇ ಬರ್ಲಿಲ್ಲ. ಹಾಗಾಯ್ತು. ಹೊಸಬ್ರು, ನೀವು ಕೂಡ ಹೊಸಬ್ರು ಬಂದ್ರು ಮನೆಗೆ, ಅಯ್ಯೋ ಅಪ್ಪ ಏನೋ ಇವ್ರು ಯೂಟ್ಯೂಬರು, ಬ್ಲಾಗರು, ಸೆಲೆಬ್ರಿಟಿ ಈ ತರ ಫೀಲೇ ಅವ್ರ ಹತ್ರ ಇಲ್ಲ. ಅವರು ಡೌನ್ ಟು ಅರ್ತ್ ಅಷ್ಟೇನೆ. ನಾನು ಹತ್ರದಿಂದ ನೋಡಿದ ಪ್ರಕಾರ ಏನಂತಾರೆ, ತುಂಬಿದ್ ಕೊಡ ಅಂತಾರಲ್ಲ, ನಮ್ಗೆ ಯಾವ್ದು ಇಲ್ಲಮ್ಮ. ನಾವ್ ಹೆಂಗೆ ಹಳೇದು ಮರಿಬಾರ್ದು ಅಂತಾರೆ. ಹೊಸಬ್ದು ಇವಾಗ ಏನೋ ಒಂದ್ ದಾರಿ ಬಂದಿದೀವಿ ಅಂದ್ರೆ ಹಳೇದೆಲ್ಲ ನಾವು ಮರಿಬಾರ್ದು. ಹಳೆ ದಾರಿಲಿ ಬಂದಿರೋದು ನಾವು ಅದು ಮುಂದಕ್ಕೂ ಮರಿಯಲ್ಲ. ನಾವ್ ಏನ್ ಮಾಡ್ಕೊಂಡ್ ಬಂದಿದೀವಿ ಅದನ್ನ ಮರಿಯಲ್ಲ ನಾವು. ಆದ್ರೆ ಕೆಲವೊಬ್ಬರಿಂದ ಸ್ವಲ್ಪ ದೂರ ಇರ್ತೀವಿ, ಯಾಕಂದ್ರೆ ನಾವು ಅವ್ರನ್ನ ಬೆಳೆಸೋದು, ನಾವು ಅವ್ರನ್ನ ಹಂಗ್ ಮಾಡೋದು ಅಂತಾರಲ್ಲ. ಹಾಗಾಗಿ ಬೇಡ ಅಂತ ಸ್ವಲ್ಪ ತಲೆಯಿಂದ. ನಂದು ಮೊನ್ನೆ ಏನಾಯ್ತು ಗೊತ್ತಾ, ನಾನು ನಿಮ್ಗೆ ಹೇಳಲೇ ಇಲ್ಲ. ಇಲ್ಲೆಲ್ಲೋ ಒಂದು ಮೆಮೊರಿ ಕಾರ್ಡ್ ಹಾಕಿಸ್ಕೊಂಡಿದ್ದೆ. ಅದು ಏನಾಯ್ತು, ಮೊನ್ನೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಉಚ್ಕೊಂಡು ಸ್ನಾನ ಮಾಡ್ಬೇಕಾದ್ರೆ ಎಲ್ಲೋ ಜಾರ್ಬಿಟ್ಟಿದೆ. ಸ್ವಲ್ಪ ಮೆಮೊರಿ ಕಾರ್ಡ್ ಲಾಸ್ ಕಳ್ದೋಗಿರೋದ್ರಿಂದ ಸ್ವಲ್ಪ ಮೆಮೊರಿ ಕಡಿಮೆ ಆಗಿದೆ. ಬಿಟ್ರೆ ಅದ್ ಮೆಮೊರಿಲಿ ಇರೋರೆಲ್ಲ ಹೋಗಿದ್ದಾರೆ. ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ. ಹಂಗೆ ಮಾಡ ಹಾರ್ಡ್ ಡಿಸ್ಕ್ ಒಂದು ತಗೊಂಡ್ ಹಾಕೊಂಡ್ಬಿಡಿ. 1 TB. ಸರಿ. ಆಮೇಲೆ 10 ಲಕ್ಷ ಜನ ಆಗಿದ್ದಾದ್ಮೇಲೆ ಒಂಚೂರು ಫ್ಲೈಟ್ ಅಲ್ಲಿ ಹೋಗಿ ಹಿಂಗ್ ಬಗ್ ನೋಡಿ, ನಾನು ಇಲ್ಲೇ ಇರ್ತೀನಿ, ಹಾಯ್ ಮಾಡ್ತೀಯ. ಇಲ್ಲ, ಇವಾಗ ಹೆಲಿಕಾಪ್ಟರ್ ಹಿಂಗೆ ಹೋಗ್ಬೇಕಾದ್ರೆ ನೀನ್ ಹಾಯ್ ಅಂತೀನಿ. ನಂದಿನಿ ನೀವು ನಂದಿನಿ ಅಂತ ನಮ್ಮ ನನ್ನನ್ನು ಒಂಚೂರು ನೋಡಿ ಮೇಲೆ. ಆಯ್ತಮ್ಮ, ಆಯ್ತು. ನಂದಿನಿ. ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನೋಡ್ಕೊಂಡೆ, ತುಂಬಾ ಪ್ರೀತಿಯಿಂದ ನೋಡ್ಕೊಂಡೆ. ಅಡುಗೆ ಮಾಡಕ್ ಬಿಟ್ಟಿಲ್ಲ ಅಲ್ಲ, ಏನೋ ಎಷ್ಟೋ ವರ್ಷದ್ದು ಪರಿಚಯ ಇದೆ ಅನ್ನೋ ತರ. ಬೆಳಗ್ಗೆ 12 ಗಂಟೆಯಿಂದ ಇವಾಗವರೆಗೂ ಇನ್ನು ನಾವು ಮಾತಾಡ್ತಿಲ್ಲ. ಗೊತ್ತಿಲ್ಲ, ನಾವು ಅಷ್ಟು ಮಾತಾಡಿದೀವಿ. ನಿಜವಾಗ್ಲೂ ವಸ್ತು ಪರಿಚಯ ಅಂತಾನೆ ಗೊತ್ತಲ್ಲ. ಎಷ್ಟೋ ಹಳೆ ಸಂಬಂಧ, ಯಾವ್ದೋ ಜನ್ಮದ ಋಣ ಬಂದ ಇದ್ರೇನೆ ಈ ತರ ಆಗೋದು. ಅದ್ರಲ್ಲೂ ಲೀನಾ ಬೇರೆ ಸಿಕ್ಕಿದ್ರು. ಹೌದು, 2 ಕಳ್ಕೊಂಡ್ರೆ 20,000 ಕೊಡ್ತಾರೆ. ಹಂಗೇನೆ ಲೀನಾ ಅವರು ಅಷ್ಟೇ, ಅವ್ರು ವಿಡಿಯೋ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಲೀನಾ, ಓ ಲವ್ ಯು. ನಮ್ಗ
ಉಂಗ್ರ ಮಾತ್ರ ಬಿಚ್ಕೊಂಬೇಡಿ ನಂಗೆ ಗೊತ್ತಾಗ್ಲಿಲ್ಲ. ನಮ್ಮ ಅಣ್ಣನ ಮೊಮ್ಮಗ ಹೇಳ್ಕೊಟ್ಟ ಅಂದ್ರೆ ಲವ್ ಯು ಅಂತ, ನಂಗೆ ಅದು ಗೊತ್ತಿರ್ಲಿಲ್ಲ. ಅಪರೂಪವಾಗಿ ಸಿಕ್ಕಿರೋ ನಂದಿನಿಗೆ ಇನ್ನೊಬ್ಳು ನಂದಿನಿ, ತುಂಬ ಅಂದರೆ ಇವಳನ್ನ ಪರಿಚಯ ಆಗಿದ್ದು ನನಗೆ ಇವಳ ಹತ್ರ ಇವತ್ತು ಮಾತಾಡಿದ್ದು. ಇವಳು ಅವಳು ಅಂತ ಇದ್ದೀನಿ, ನನ್ನ ಮಗಳು ಸಮಾನ ಇವಳು, ಹಾಗಾಗಿ ಅವಳು ಅಂತ ಇದ್ದೀನಿ. ತುಂಬ ಖುಷಿ ಆಯಿತು. ದೇವರು ಅವಳಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ತುಂಬ ಮಾತಾಡಿದ್ದೀವಿ. ತುಂಬ ನನಗೆ ನಿಜ ಹೇಳ್ತೀನಿ, ತುಂಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ನನಗೆ. ಫ್ರೆಂಡು ಮಗಳು ಎಲ್ಲ ಸಿಕ್ಕಿದ್ಲು. ತುಂಬ ಧೈರ್ಯನೂ ತುಂಬಿದ್ಲು ನನಗೆ, ಆಯಿತಾ. ಚಿಕ್ಕವಳಾದ್ರೂ ತುಂಬ ತಿಳುವಳಿಕೆ ಇದೆ. ಜನ ಹಾಗೆ ಅವಳಿಗೆ ಪಾಠ ಕಲಿಸಿದ್ದಾರೆ. ಚಿಕ್ಕ ವಯಸ್ಸಾಗಿದ್ರೂ ತುಂಬ ಜನ ಪಾಠ ಕಲಿಸಿದ್ದಾರೆ. ನಾವು ಜನ ಪಾಠ ಕಲ್ತಂಗೆ ನಾವು ಬೆಳೆಯೋದು. ಹಾಗಾಗಿ ಇಷ್ಟರ ಮಟ್ಟಿಗೆ ಬೆಳೆದಿದ್ದಾಳೆ. ನಿಮ್ಮೆಲ್ಲರೂ ಸಪೋರ್ಟ್ ಅವಳಿಗಿರಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.